मलगडो संसार वैसे विलोपना सहिसे जना सही अवघे सारुनिया काम घावे नाम विठोबाचे वैसे विलोपना सहिसे जना सही तुका म्हणे देवावीर तुका म्हणे देवावीर केला ऐसे जागल तो मना सरिसे जना जगद्गुरु संत श्रेष्ठ जगद्गुरु स्टँड संत शिरोमणी महान भगवत भक्तरागिरतಕ್ಕಂಥ ಸೇವೆಯನ್ನು ಪ್ರಾರಂಭ ಮಾಡುವುದು ಈಸಿ ಮಲ್ಲಾಪುರ ಅಂತಕ್ಕಂಥ ಈ ಗ್ರಾಮದಲ್ಲಿ 29 ವರ್ಷದಿಂದ ಅಖಂಡ ಜ್ಞಾನೇಶ್ವರಿ ಪಾರಾಯಣವನ್ನ ಕೈವಲ್ಯ ಸಾಮ್ರಾಜ್ಯ ಚಕ್ರವರ್ತಿ ತಮ್ಮ ಜ್ಞಾನ ಭಕ್ತಿ ವೈರಾಗ್ಯದ ಮೂರ್ತಿವಂತ ಅವತಾರಿಕ ಜಗದ್ಗುರು ತುಕೋಪರಾಯ ವಿದ್ಯಾ ಮೋಕ್ಷಸ್ಥ ಪರಂಪರೆಯ ವಿದ್ಯಮಾನ ಮಾಲೀಕರಾಗಿರ್ತಕ್ಕಂಥ ಆವಾಸಾಯವರ ಕೃಪಾಶೀರ್ವಾದದಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಗಿರ್ತಕ್ಕಂಥ ರುಕ್ಮಿಣಿ ಪ್ರಾಣ ಸಂಜೀವನಾಗಿರ್ತಕ್ಕಂಥ ಪಾಂಡುರಂಗ ಮತ್ತು ಸುತ್ತಮುತ್ತಲಿನ ಭಕ್ತರ ಸಹಕಾರದಿಂದ ಅತಿ ವಿಜೃಂಭಣೆಯಿಂದ ನಡೆದಿರ್ತಕ್ಕಂಥ ಈ ಜ್ಞಾನೇಶ್ವರಿ ಪಾರಾಯಣದ ಇವತ್ತಿನ ಏಕಾದಶಿ ಪರ್ವಕಾಲದ ಸೇವೆಯ ಮಾಡುವ ಅವಕಾಶ ಈ ಕಾರ್ಯಕ್ರಮದ ವ್ಯವಸ್ಥಾಪಕರು ನಿಯಮಗಳು ಆಯೋಜಕರು ನನಗೆ ಒದಗಿಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಿಮ್ಮ ಚರಣಕ್ಕೆ ಸ್ಪರ್ಶಿಸಿ ವಂದನೆಯನ್ನು ಮಾಡುತ್ತಾ ನನ್ನ ಕೃತಜ್ಞ ಸೇವೆಯನ್ನು ಪ್ರದಾನ ಮಾಡ್ತಾ ಇದ್ದೇನೆ. ದಯವಿಟ್ಟು ಸ್ವಲ್ಪ ಶಾಂತತೆಯನ್ನು ಕಾಪಾಡ್ಕೊಳ್ಬೇಕು. ಇಲ್ಲಿ ಕುತ್ಕೊಂಡವ್ರು ಯಾರು ಮಾತಾಡೋದಿಲ್ಲ, ಕ್ರಮಗಳು ಶಾಂತವಾಗಿ ಅಷ್ಟು ನೀವು ಮಾತಾಡ್ಬೇಕು ಅನ್ಸಿದ್ರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅನೇಕ ಪರ್ವಕಾಲಗಳನ್ನ ಇರ್ತಾರೆ. ಅದರಲ್ಲಿ ಶಾಂತಿಪ್ರಭ ಏಕನಾಥ ಮಹಾರಾಜರು 5 ಪರ್ವಕಾಲಗಳನ್ನ ಏಕನಾಥಿ ಭಾಗದಲ್ಲಿ ಇರ್ತಾರೆ. ಪರ್ವ ವಿಶೇಷ ಭಾರತದಲ್ಲಿ ನರಸಿಂಹ ಜಯಂತಿ, ರಾಮನವಮಿ, ವಾಮನ ಜಯಂತಿ, ಕೃಷ್ಣಾಷ್ಟಮಿ, ಉತ್ತಮೋತ್ತಮಿ, ಶಿವರಾತ್ರಿ. ಇದರ ಜೊತೆಗೆ 24 ಏಕಾದಶಿಗಳು, ಒಂದು ಶುಕ್ಲ ಪಕ್ಷದಲ್ಲಿ ಮತ್ತೊಂದು ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂತಹ ಏಕಾದಶಿ. ಇದು ಶ್ರಾವಣ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂತಹ ಏಕಾದಶಿ.
ದಿವಸ ಪವಿತ್ರವಾಗಿರ್ತಕ್ಕಂಥ ದಿವಸ. ಇವತ್ತು ನಾವು ನೀವೆಲ್ಲರೂ ಕೂಡಿ ಸುಂದರವಾಗಿರ್ತಕ್ಕಂಥ ಸೇವೆಯನ್ನು ಮಾಡೋ ಪ್ರಯತ್ನವನ್ನು ನಾವು ಅದಕ್ಕಾಗಿ ಮೊದಲಿಗೆ ಪಾಂಡುರಂಗ ಪರಮಾತ್ಮನೆಯ ಆರಾಧನೆಯನ್ನು ಮಾಡಿ ಇವತ್ತಿನ ಈ ಸೇವೆಯನ್ನ ಪ್ರಾರಂಭ ಮಾಡೋಣ. ವೈಕುಂಠವಾಸಿ ಬಹುಚೈತನ್ಯ ಶ್ರೀಗಳು ಅಮಾಶ್ರೀಗಳು ದಾದಾ ಮಾಡು ಜ್ಞಾನಪ ಕೃಪ ಅದರ ಜೊತೆಗೆ ನಿನ್ನೆವರೆಗೂ ಇಲ್ಲಿದ್ದು ತಮ್ಮ ಅನುಷ್ಠಾನದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಚೈತನ್ಯ ಶ್ರೀಗಳು ನಾನಾ ಸಾಹೇಬರಿಗೆ ವಂದಿಸಿ ಮತ್ತು ನಾಳೆಯ ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಸ್ಥಳಕ್ಕೆ ಆಗಮಿಸುತ್ತಿದ್ದ ಚೈತನ್ಯ ಶ್ರೀಗಳು ಗೋಪಾಲಣ್ಣ ಭಾಸ್ಕರ ಮಹಾರಾಜರಿಗೆ ವಂದಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿ ಪ್ರೇಮ ಪೂರ್ವಕವಾಗಿ ಸೂಚನೆಯನ್ನು ಕೊಟ್ಟು ನನ್ನ ಕೀರ್ತನಕ್ಕೆ ನಾನು आमच्या कृपावाने कथेचा विस्तार बाबा सद्गुरुदास तुका रंगा येईवो रंगा येईवो विठाई किठाई माझे कृष्णाई कानाई रंगा रंगा येईवो. ओम नमो सद्गुरु निर्गुणा पार नाही तुमच्या गुणा वसोनी माझ्या रसना हरिगुण वर्णवी हरिगुण विशाल पावन वदवी तू कृपा करून मी तो मूढमतिहीन मनोरिकीव भाग्य कसे मुकं करोति वाचालं पंगुं लंघयते गिरिं यत्कृपातमहमन्दे परमानन्दमाधवम्. नमो सद्गुरु तुकया ज्ञानदीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ति नमो सद्गुरु भास्करा घ्यावी घ्यावी माझी सेवा
फलकटतु संसार येते सार भगवंत ऐसे जागवितो मना ಸಲಶೆ ಜನ ಸಹಿ. ಪ್ರಪ್ರಥಮವಾಗಿ ಅಭಂಗದ ಪರಿಚಯವನ್ನ ಮಾಡಿಕೊಡ್ತೇನೆ. ಇದಕ್ಕೆ ಮಹತ್ವಪೂರ್ಣವಾಗಿರತಕ್ಕಂತಹ ಕಾರಣ ಏನು ಅಂದ್ರೆ, ಜಗದ್ಗುರು ತುಕಾರಾಮ್ ಮಹಾರಾಜರು ಈ ಅಭಂಗದಲ್ಲಿ ಸಂಸಾರದ ಸ್ವರೂಪವನ್ನು ತಿಳಿಸ್ತಾರೆ. ಮೃತ್ಯುಲೋಕದಲ್ಲಿ ಮನುಷ್ಯನಾಗಿ ಮನುಷ್ಯನ ದೇಹವನ್ನು ಧರಿಸಿ ಜನ್ಮಕ್ಕೆ ಬಂದಿರತಕ್ಕಂತಹ ಸಕಲ ಮನುಷ್ಯ ಜೀವರಾಶಿಗಳಿಗೆ ಸಂಸಾರದ ಸ್ವರೂಪವನ್ನು ತಿಳಿಸಿಕೊಟ್ಟು ಪ್ರಸಾರವಾಗಿರ್ತಕ್ಕಂತಹ, ಅಸತ್ಯವಾಗಿರ್ತಕ್ಕಂತಹ, ನಾಶವಂತವಾಗಿರ್ತಕ್ಕಂತಹ, ಕೇವಲ ದುಃಖಕ್ಕೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಈ ಸಂಸಾರದ ಸ್ವರೂಪ ಸ್ಥಿತಿಯ ಬಗ್ಗೆ ಸರ್ವಸಾಮಾನ್ಯರಿಗೆ ತಿಳಿಸಿಕೊಟ್ಟು ಅಸಾರವಾಗಿರ್ತಕ್ಕಂತಹ ಸಂಸಾರದಿಂದ ಅವರ ವೃತ್ತಿಯನ್ನ ನಿವೃತ್ತಿಯನ್ನಾಗಿ ಮಾಡಿ ಪಾರಮಾರ್ಥದ ಮಾರ್ಗವನ್ನು ತೋರಿಸಿ ಪಾರಮಾರ್ಥದ ಮಾರ್ಗಕ್ಕೆ ಹಚ್ಚಿ ಪಾರಮಾರ್ಥದ ಸಾಧನೆಯನ್ನ ಮಾಡಿಸಿಕೊಂಡು ಪರಮಾತ್ಮನ ಸತ್ಯ ಸ್ವರೂಪದ ಜ್ಞಾನವನ್ನು ಮಾಡಿಕೊಟ್ಟು ಆತ್ಮ ಕಲ್ಯಾಣದ ಮಾರ್ಗವನ್ನು ಈ ಅಭಂಗದಲ್ಲಿ ನಮ್ಮ ಜಗದ್ಗುರು ತುಕಾರಾಮ್ ತಿಳಿಸಿಕೊಡ್ತಾರೆ. ಈ ಅಭಂಗ ವಾಸ್ತವಿಕವಾಗಿ 4 ಚರಣದ ಅಭಂಗದ ಉಪದೇಶಪರ ಪ್ರಕರಣದಲ್ಲಿರ್ತಕ್ಕಂತಹ ಅಭಂಗ ಇದು. ಯಾಕಂತಂದ್ರೆ ಸಂಸಾರದಲ್ಲಿ ತ್ರಸ್ತನಾಗಿರ್ತಕ್ಕಂತಹ ಜೀವನಿಗೆ ಸಂಸಾರದ ಅನೇಕ ಪ್ರಕಾರದ ದುಃಖಗಳಿಂದ ದುಃಖಿಯಾಗಿರ್ತಕ್ಕಂತಹ, ದರಿದ್ರಿಯಾಗಿರ್ತಕ್ಕಂತಹ, ಸಂಸಾರದ ಅನೇಕ ಪೀಡೆಗಳಿಂದ ತ್ರಸ್ತನಾಗಿ ದಿಶಾಹೀನನಾಗಿ ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡು ಅಸಮಾಧಾನ ವೃತ್ತಿಯಿಂದ ಪ್ರಾಪಂಚಿಕ, ಐಹಿಕ, ಲೌಕಿಕ ಅನೇಕ ಪ್ರಕಾರ ಸಮೃದ್ಧಿ ಇದ್ದಾಗ್ಯೂ ಕೂಡ ಅದರಲ್ಲಿ ಯಾವುದೇ ಪ್ರಕಾರದ ಮನಸ್ಸಿಗೆ ಸಮಾಧಾನ ಸಿಗಲಾರದೆ ದಿಕ್ಕೆಟ್ಟು ಸ್ವೈರಾಚಾರ ಬುದ್ಧಿಯಿಂದ ಆ ಕಡೆ ಈ ಕಡೆ ಓಡಾಡ್ತಿರ್ತಕ್ಕಂಥ ಸರ್ವಸಾಮಾನ್ಯರನ್ನ ಎಲ್ಲರನ್ನು ಒಂದು ಕಡೆ ಕೂಡಿ ಹಾಕಿ ನಮ್ಮ ಜಗದ್ಗುರು ತುಕಾರಾಮರು, ಯಾಕಂತಂದ್ರೆ ಸಂಸಾರ ಅಂತಕ್ಕಂಥದ್ದು ಎಂಟು ನಮ್ಮ ತುಕಾರಾಮ್ ಹೇಳ್ತಾ ಇದ್ದಾರೆ, ಅಪ್ಪ ಈ ಸಂಸಾರದ ಹೊಡೆತ, ಸಂಸಾರದ ತ್ರಾಸು, ಸಂಸಾರದ ಯಾತನೆ, ಸಂಸಾರದ ಭೋಗ ಎಂಥದ್ದು ಅಂತಂದ್ರೆ ಕೆಲವೊಂದು ಕಡೆ ಉದ್ವಿಗ್ನ ಅವಸ್ಥೆಯಲ್ಲಿ ನಮ್ಮ ತುಕಾರಾಮರು ಕೂಡ ತಮ್ಮ ಮನಸ್ಸಿನ ಅವಸ್ಥೆಯನ್ನ ನಮ್ಮ ಮುಂದೆ ಪ್ರಕಟ ಮಾಡ್ತಿರ್ಬೇಕಾದ್ರೆ, ಸಂಸಾರಾचा तापे तापलोनी देवा, संसाराचा तापे तापलोनी देवा, करी काया सेवा,
ಹೇಳ್ತಕ್ಕಂತಹ ಪ್ರಮಾಣ ನಮಗೆ ಮರಾಠಿ ಅರ್ಥ ಆಗುದಿಲ್ಲ, ಯಾಕಂದ್ರೆ ನಾವು ಕರ್ನಾಟಕದಲ್ಲಿದ್ದೇವೆ, ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ, ನಮ್ಮ ಮಾತೃಭಾಷೆ ಕನ್ನಡ, ನಡೆ ನುಡೆ ಮಾತುಕತೆ ಎಲ್ಲ ಕನ್ನಡ. ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ, ನೀವು ಎಷ್ಟರ ಮಟ್ಟಿಗೆ ತಿಳಿದ ಹೇಳಲಿಕ್ಕೆ ಆಗುದಿಲ್ಲ, ಪ್ರಯತ್ನ ಮಾಡ್ತಾನೆ. ತುಕಬರ ಹೇಳ್ತಾ ಇದ್ರೆ, ಸಂಸಾರಾಚ ತಾಪೆ ತಾಪಲೋಮಿ ದೇವಾ ಕರಿತಾಯ ಸೇವಾ ಕುಟುಂಬಾಚಿ. ಕುಟುಂಬದ ಸೇವೆಯನ್ನ ಮಾಡಿ 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 ಆಗು ಹೋಗುಗಳನ್ನೆಲ್ಲ ನೋಡ್ತಾ 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 ಸಂಸಾರದ ಹೊಡೆತದಿಂದ ತ್ರಸ್ತನಾಗಿರ್ತಕ್ಕಂಥ ಜೀವರಾಶಿಗಳಿಗೆ ಸುಖ ಸಮಾಧಾನ ಶಾಂತಿಯನ್ನ ತಂದುಕೊಟ್ಟು ಅವರನ್ನ ಪರಮಾತ್ಮನ ಸತ್ಯ ಸ್ವರೂಪದವರೆಗೆ ಮುಟ್ಟಿಸುವ ಜವಾಬ್ದಾರಿಯನ್ನು ನಮ್ಮ ಜಗದ್ಗುರು ಹೊತ್ತುಕೊಂಡು ನಿಮಗೆಲ್ಲ ಸಂಸಾರದ ಸ್ವರೂಪವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸಂಸಾರದ ಸ್ವರೂಪ ಹೇಗಿದೆ ಅಂತ ಹೇಳಿ ಪ್ರಶ್ನೆ ಮಾಡುವಾಗ ಹೊಲಕಟ್ಟು ಸ್ವಲ್ಪ ಅಲ್ಲಿ ಹೊರಗಡೆ ಮಾತಾಡ್ಬೇಡ್ರಿ, ಅಲ್ಲಿ ಕಟ್ಟಿ ಮೇಲೆ ಕುಂತವ್ರು. ಏನು ಅಂತಂತಂದ್ರೆ ಫಲಹೀನ ಅಂದ್ರೆ ಗೊತ್ತಾಗತ್ತಲ್ಲ ನೀವು, ಯಾವುದರಲ್ಲಿ ಫಲವನ್ನ ಕೊಡುವ ಸಾಮರ್ಥ್ಯವಿಲ್ಲವೋ ಅದಕ್ಕೆ ಫಲಹೀನ ಅಂತ ಕರೀತಾರೆ. ಸಂಸಾರ ಅಂತಕ್ಕಂಥ ಈ ವೃಕ್ಷಕ್ಕೆ ಯಾವುದೇ ಪ್ರಕಾರದ ಸುಖದ ಫಲಗಳು ಬರೋದಿಲ್ಲ. संसार रूपी या वृक्षाला आमच्या मराठी बांधवांकरता, महाराष्ट्रातल्या मराठी बांधवांकरता बरं का 2 मिनिटं, मराठीच आहे आणि ती विदर्भातली आहे. संसार रूपी या वृक्षाला कोणत्याही प्रकारचे सुखाचे फळ लागत नाही म्हणून फलकट आहे. ತುಕಬರಾಯರು ಎಷ್ಟು ಸುಂದರವಾಗಿರತಕ್ಕಂತಹ ಶಬ್ದವನ್ನು ಬಳಸಿದ್ದಾರೆ ಅಂತಂದ್ರೆ, ಫಲಕಟ ಫಲಹೀನ, ಫೋಲಕಟ ಫಲವನ್ನು ಕೊಡುವ ಸಾಮರ್ಥ್ಯವಿಲ್ಲ. ಸಂಸಾರದಲ್ಲಿ ಯಾವುದೇ ಪ್ರಕಾರದ ಸುಖ ಅಂತಕ್ಕಂಥದ್ದು ಜೀವನಿಗೆ ಕೊಡುವ ಸಾಮರ್ಥ್ಯವಿಲ್ಲ. ಸಂಸಾರದಲ್ಲಿ ಕೇವಲ ದುಃಖ, ಕೇವಲ ದುಃಖ, ಕೇವಲ ದುಃಖ. ದುಃಖವನ್ನ ಜನ್ಮ ಕೊಡುವ ಸಾಮರ್ಥ್ಯ ಸಂಸಾರದಲ್ಲಿದೆ, ಸುಖವನ್ನ ಜನ್ಮ ಕೊಡುವ ಸಾಮರ್ಥ್ಯ ಸಂಸಾರದಲ್ಲಿಲ್ಲ. ಅದಕ್ಕಾಗಿ ಸಂಸಾರ ಫಲಕಟ್ಟದು. ಇದು ಅಜ್ಞಾನ ಜೀವಗಳಿಗೆ ಗೊತ್ತಿಲ್ಲ. ನಿಮಗೆ ಸಂಸಾರದ ಸ್ವರೂಪ ತಿಳಿದಿಲ್ಲ, ಅದಕ್ಕಾಗಿ ನಿತ್ಯ ಪ್ರಪಂಚ ಸಂಸಾರದಲ್ಲಿ ನಾವು ನೀವೆಲ್ಲ ಮುಳುಗ್ತಾ ಇದ್ದೇವೆ. ಫಲಕಟತು ಸಂಸಾರ, ಫಲಹೀನವಾಗಿರ್ತಕ್ಕಂಥ ಸಂಸಾರ. ಈ ಸಂಸಾರದಲ್ಲಿ ಯಾವುದೇ ಪ್ರಕಾರದ ಸ್ವಾರಸ್ಯ ಅಂತಕ್ಕಂಥದ್ದು ಇಲ್ಲ, ಆರತ ಅಂತಕ್ಕಂಥದ್ದು ಇಲ್ಲ, ಸತ್ಯತ ಅಂತಕ್ಕಂಥದ್ದು ಇಲ್ಲ, ಶಾಶ್ವತ ಅಂತಕ್ಕಂಥದ್ದು ಇಲ್ಲ. ನಿತ್ಯ ಪರಿವರ್ತನಶೀಲವಾಗಿರ್ತಕ್ಕಂಥ ಈ ಪ್ರಪಂಚ, ಈ ಸಂಸಾರ. ಮುಂದೆ ಸಂಸಾರ ಅಂತಕ್ಕಂಥ ಶಬ್ದ ನನಗೆ ಟೈಮ್ ಕಡಿಮೆ, 9 ಗಂಟೆಗೆ ಆರತಿ ಮಾಡೋದು. ಸಂಸಾರ ಅಂತಕ್ಕಂಥ ಶಬ್ದ ಬೇಗ ಬೇಗ ಹೇಳಿ ಮುಂದೆ ಹೋಗ್ತೀನಿ. ಸಂಸಾರ ಅಂತ ಎದಕ್ಕೆ ಕರಿಬೇಕು? ನಾವು ನೀವೆಲ್ಲ ಸಂಸಾರ ಅಂತ ಎದಕ್ಕೆ ತಿಳ್ಕೊಂತೀವಿ ಅಂತಂದ್ರೆ, ಮದುವೆ ಮಾಡ್ಕೊಳ್ಳೋದು, ಗಂಡ ಹೆಂಡತಿ ಮಕ್ಕಳು, ಒಂದು ಸಣ್ಣ ಮನೆ, ಒಲಿ ಹುಡಿ, ಬಾಂಡೆ, ಅದು ಇದು, ಇದಕ್ಕೆ ಸಂಸಾರ ಅಂತ ಕರಿತೀವಿ. ಕರೆ ಇದೊಂದು ಪ್ರಕಾರ ಸಂಸಾರನೇ ಇಲ್ಲ ಅಂತೇನಿಲ್ಲ. ಆದ್ರೆ ಈ ಅಭಂಗದಲ್ಲಿ ಏನು ಸಂಸಾರ ಅಂತಕ್ಕಂಥ ಶಬ್ದ ಬಂದಿದ್ದೇನೋ, ಈ ಶಬ್ದ ಅದನ್ನು ಉದ್ದೇಶಕ್ಕಾಗಿ ಸಂಸಾರ ಅಂತಕ್ಕಂಥದ್ದಿಲ್ಲ. ಸಂಸಾರದ ಅರ್ಥವನ್ನು 3 ಪ್ರಕಾರವಾಗಿ ನಾನು ಹೇಳ್ತೀನಿ, ಲಕ್ಷ್ಯ ಒಟ್ಟಿಗೆ. ಒಬ್ಬ ಶಾಸ್ತ್ರಕಾರ ಈ ಸಂಸಾರದ ಅರ್ಥವನ್ನು ಬರೆತಿರ್ಬೇಕಾದ್ರೆ, ಸಂಸರತಿ ಇತಿ ಸಂಸಾರ ಹೆಂಗ್ ಬರೆದಿದ್ದಾರೆ. ಸಂಸರತಿ ಇತಿ ಸಂಸಾರ. ಸಂಸರತಿ ಅಂತಕ್ಕಂಥ ಶಬ್ದ ಏನ್ ಹೇಳ್ತದ? ಸಂಸಾರ ಅಂದ್ರೆ ಸಂಸರ್ಗಜನ್ಯ ರೋಗ. ಸಂಸರ್ಗಜನ್ಯ ಅಂದ್ರೆ ಗೊತ್ತಾಗತ್ತ? ನಾನು ಇದಕ್ಕೆ ಪರ್ಯಾಯ ಶಬ್ದ ಏನದ? ವೈರಲ್ ಇನ್ಫೆಕ್ಷನ್. ಸಂಸರ್ಗಜನ್ಯವಾಗಿರ್ತಕ್ಕಂಥ ಈ ರೋಗ ಯಾವ ಪ್ರಕಾರ? 2020-21ರಲ್ಲಿ ಯಾವ ರೋಗ ಬಂದಿತ್ರಿ? ಕೊರೋನಾ. ಅದು ಸಂಸರ್ಗಜನ್ಯ ರೋಗ. ಅದೇ ಪ್ರಕಾರ ಸಂಸಾರವು ಕೂಡ ಸಂಸರ್ಗಜನ್ಯನೇ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಮುತ್ತಜ್ಜ, ಅಜ್ಜ, ಅಪ್ಪ ಇವ್ರೇನ್ ಮಾಡ್ತಾ ಬಂದಿದ್ದಾರೋ ಅದನ್ನೇ ನಾವು ನೀವೆಲ್ಲ ಮಾಡ್ತಾ ಇದ್ದೀವಿ. ಅಜ್ಜ ಮೇಲ ಪಣಜ ಮೇಲ ಬಾಪ ಮಸಣ गेला, देखत देखत नातू पणतू तोही तैसा झाला. ವರ್ಣನೆ ಮಾಡ್ತಾ ಇದ್ರಪ್ಪ. ಸಂಸರ್ಗಜನ್ಯ ರೋಗ ಬಿಟ್ಟು ಬಿಡ್ರಿ, ಮತ್ತೊಂದು ಅರ್ಥ ಹೇಳ್ತೀನಿ. ಸಂಸರತಿ, ಸಂಸಾರ ಇದು ನಿತ್ಯ ಪರಿವರ್ತನಶೀಲವಾಗದ, ನಿತ್ಯ ತನ್ನ ರೂಪವನ್ನು ಬದಲಾವಣೆ ಮಾಡ್ತದ. ನಮಗೆ ಹ್ಯಾಕ್ ಕಾಣ್ತದನೋ ಅದು ಹಾಗೆ ಇಲ್ಲ. ಸಂಸಾರವನ್ನ ನಾವು ಯಾವ ಪ್ರಕಾರವಾಗಿ ನೋಡ್ತಾ ಇದ್ದೇವೋ ಆ ಪ್ರಕಾರವಾಗಿದ್ದು ಸಂಸಾರವಿಲ್ಲ. 2 ಗೆಳೆಯಂದ್ರಿದ್ರು, ಒಬ್ಬ ಮನೆ ಕಟ್ಟಿಸ್ದ. ತನ್ನ ಗೆಳೆಗೆ ವಾಸ್ತು ಶಾಂತಿಗೆ ಮನೆ ಒಬ್ಬನಿಗೆ ಆಮಂತ್ರಣ ಕೊಟ್ಟ. ಆ ಗೆಳೆ ಬಂದ. ಅವತ್ತು ಏಕಾದಶಿ. ಅವ ಕರಿ. ಏಕಾದಶಿ ಅಂತಂದ್ರೆ ಊಟ ಮಾಡೋಂಗಿಲ್ಲ, ಫರಾಳ.
ಇವ ವಾರ್ಕರಿ ಇದ್ದಿದ್ದಲ್ಲ, ಇವನು ಗೊತ್ತಿಲ್ಲ. ಊಟದ ವ್ಯವಸ್ಥೆ ಫಸ್ಟ್ ಕ್ಲಾಸ್ ಪುರಿ ಬಾಸುಂದಿ ಆದ್ಮೇಲೆ ಇವತ್ತು ನೆನಪು ಮಾಡಬಾರ್ದು. ಏಕಾದಶಿ ದೃಷ್ಟ ಅಂತ ಹೇಳ್ತೀನಿ. ಬಾಯಲ್ಲಿ ನೀರು ಬಂದ್ರೆ ಏಕಾದಶಿ ವ್ರತ ಹೋಗ್ಬಿಡುತ್ತದೆ. ಯಾವುದಾದ್ರೂ ಒಂದು ಪದಾರ್ಥದ ನೆನಪು ಮಾಡಿ ಬಾಯಲ್ಲಿ ನೀರು ಬಂತು ಅಂತಂದ್ರೆ ಏಕಾದಶಿ ವ್ರತ ಹೋದಂಗ. ಅದಕ್ಕೆ ನೆನಪ ಮಾಡೋದು ಬೇಡ. ಎಲ್ಲರದು ಊಟ ನಡೆದಿತ್ತು. ಅಪ್ಪ ನೀನು ಊಟ ಮಾಡು. ನಂದು ಏಕಾದಶಿ ಅದ, ನಾನು ಊಟ ಮಾಡೋದಿಲ್ಲ. ನಿನಗೇನು? ನನಗೆ ಹಣ್ಣು ಶಾಬು ಅದು ಇದು. ಶಾಬು ಅದು ಏನಪ್ಪ, ಹಣ್ಣಿದ್ದಾಗ 2 ಬಾರಿ ಅಂತ ಇವಂದ 200 ಕಿಲೋಮೀಟರ್ ಪ್ರವಾಸ ಮಾಡಿ ನನ್ನ ಗೆಳೆಯನ ಮನೆ ಓಪನಿಂಗ್ ಬಂದ್ರೆ ಬರೀ 2 ಬಾಳೆಯನ್ನು ಕೊಡಕತ್ತ. ಸೋಫಾ ಸೆಟ್ ಮೇಲೆ ಕುತ್ಕೊಂಡಿದ್ದ. ಮುಂದೆ ಒಂದು ಶೋಕೇಸ್ ಇತ್ತು. ಶೋಕೇಸ್ ನಲ್ಲಿ ಒಂದು ತಾಟ್ ನಲ್ಲಿ ಸಾಕಷ್ಟು ಹಣ್ಣುಗಳಿದ್ದು. ಸೇಬು ಹಣ್ಣು, ಚಿಕ್ಕು ಹಣ್ಣು, ದ್ರಾಕ್ಷಿ ಹಣ್ಣು, ಸೀತಾಫಲ ಹಣ್ಣು, ಅದು ಇದು ಎಲ್ಲ ಒಂದು ತಾಟ್ ತುಂಬಿತೀವಂದ. ನನ್ನ ಗೆಳೆಯ ಎಷ್ಟು ಜಿಪುಣ ಅಂತಂತಂದ್ರೆ, ಈ ಶೋಕೇಸ್ ನಲ್ಲಿ ಸಾಕಷ್ಟು ಹಣ್ಣುಗಳಿದ್ರು ಕೂಡ ಬರೀ ನನಗೆ 2 ಬಾಳೆಹಣ್ಣು ಕೊಟ್ಟಾನಲ್ಲ, ಬರಲಿ ಕೇಳಿ ಕೊಡ್ತೀನಿ. ವಾಪಸ್ ಬಂದ. 200 ಕಿಲೋಮೀಟರ್ ಪ್ರವಾಸ ಮಾಡಿ ನಿನ್ನ ಮನೆಗೆ ನಾನು ವಾಸ್ತು ಶಾಂತಿ ಮನೆ ಒಬ್ಬರಿಗೆ ಬಂದ್ರೆ ನನಗೆ ಬರೀ 2 ಬಾಳೆಹಣ್ಣು ಕೊಟ್ಟಿಯಲ್ಲೋ ಹುಚ್ಚ ಅಂತ. ಈ ಶೋಕೇಸ್ ನಲ್ಲಿ ಇಷ್ಟು ಹಣ್ಣು ಇದ್ದಾವಲ್ಲ, ಅವನು ಕೊಡು. ಅವ ಅಂದ, ನೀ ತಿಂತೇನಂದ್ರೆ ಕೊಡ್ತೀನಿ. ಅವನ ತಿಂತೇನೆ ಅನ್ನಕೇನು ಹೊಟ್ಟೆ ಸದ್ ಕೊಡು. ಶೋಕೇಸ್ ತೆಗೆದು ಕಪಾಟ್ ಓಪನ್ ಮಾಡಿ ಆ ದೊಡ್ಡ ತಾಟನ್ನು ತಂದು ಇವನು ಮುಂದಿಟ್ಟ. ಎಲ್ಲ ತಿನ್ನು ಅಂದ. ಎಲ್ಲ ತಿನ್ನು ಅಂದ್ರೆ ಆ ಹಣ್ಣು ನೋಡ್ಲಿಕ್ಕೆ ಬರೀ ಹಣ್ಣಿತ್ತು, ಖರೆ ಆ ಹಣ್ಣಿನ ಒಳಗಡೆ ಹಣ್ಣು ಇದ್ದಿದ್ದಿಲ್ಲ, ಮಣ್ಣಿತ್ತು ಅಂತ. ಶಗಣಿಯಿಂದ ಹಣ್ಣು ಮಾಡಿದ್ರ ಅವನ್ನ. ಶಗಣಿಯಿಂದ ಹಣ್ಣನ್ನು ಮಾಡಿ ಮೇಲೆ ಹಣ್ಣಿನ ಬಣ್ಣ ಹಚ್ಚಿದ್ರು, ಹಣ್ಣಿನಂಗೆ ಕಾಣ್ತಿದ್ವು. ಮೇಲೆ ಹಣ್ಣಿನಂಗೆ ಕಾಣ್ತಾವ್ ಖರೆ, ಆದ್ರ ಒಳಗಡೆ ಹಣ್ಣಿಲ್ಲ. ಪರಿ ಆತು ಶೇನು ಜ್ಞಾನ ಶಬ್ದ. ಇದೇ ಪ್ರಕಾರ ಸಂಸಾರದ. ಇದೇ ಪ್ರಕಾರದ ಸಂಸಾರ ಏನ್ ಮಾಡಿಬಿಟ್ಟಿದೆ ಅಂತಂದ್ರೆ, ದುಃಖಲೇವೋನಿ ಸುಖಾಚಿಯಂಗಿ ಸಳೀತ ಜಗ. ಸಂಸಾರ ಏನ್ ಮಾಡಿದೆ ಅಂತಂದ್ರೆ, ಸುಖದ ಶರ್ಟನ್ನು ಹಾಕೊಂಡದ. ದುಃಖ ಸುಖದ ಶರ್ಟನ್ನು ಹಾಕೊಂಡದ. ದುಃಖ ಕಾಣಬಾರ್ದು ಅಂತೇಳಿ ಇದಕ್ಕೆ ಬೋಲಾಯಿಸಿರ್ತಕ್ಕಂಥ ನಾವು ನೀವೆಲ್ಲ ಈ ಸಂಸಾರದ ಬೆನ್ನನ್ನು ಹತ್ತಿದ್ವಿ. ಅದಕ್ಕಾಗಿ ಸಂಸಾರ ಇದು ನಿತ್ಯ ಪರಿವರ್ತನಶೀಲವಾಗಿದ್ದು ಬಿಟ್ಟು ಮುಂದೆ ಹೋಗೋಣ. ಜಗದ್ಗುರು ಶಂಕರಾಚಾರ್ಯರನ್ನ ಪ್ರಶ್ನೆ ಮಾಡಿದಾಗ ಜಗದ್ಗುರು ಶಂಕರಾಚಾರ್ಯರು ಸಂಸಾರ ಯಾವುದಕ್ಕೆ ಅನ್ಬೇಕಂತಕ್ಕಂಥ ಉತ್ತರ ಕೊಡ್ತಾ ಇದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಭವದುಸ್ತಾನಿ. ಇದು ಸಂಸಾರ. ಯಾವುದರಲ್ಲಿ ಜನ್ಮವಿದೆನೋ, ಯಾವುದರಲ್ಲಿ ಮರಣವಿದೆನೋ, ಯಾವುದರಲ್ಲಿ ಜನ್ಮಕ್ಕೆ ಬಂದು ಮರಣ ಹೊಂದುವರೆಗೆ ಅನೇಕ ಪ್ರಕಾರದ ಭೋಗಗಳಿದ್ದಾವು, ಇದು ಸಂಸಾರ. ಈ ಒಂದು ವಿಚಾರದ ಮೇಲೆ ನಮ್ಮ ಜ್ಞಾನೋಬರಾಯರು ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಯಾಕೆ? ನಮ್ಮ ಜ್ಞಾನೇಶ್ವರ ಮಹಾರಾಜರ ಬುದ್ಧಿಮತ್ತೆ ಎಂಥದ್ದು ಅಂತಂದ್ರೆ, ನಮ್ಮ ನಾಥ ಮಹಾರಾಜರು ಜ್ಞಾನೋಬರಾಯರು ವರ್ಣನೆ ಮಾಡ್ತಿರ್ಬೇಕಾದ್ರೆ ಮೊದಲನೇ ಶಬ್ದ ಕೈವಲ್ಯಾಚ ಪುತ್ತಳ ಪ್ರಗಟಲ ಭೂತಳ ಚೈತನ್ಯಾಚ ಜಿವ್ಹಾಳ ಈ ಕೈವಲ್ಯ ಅಂತಕ್ಕಂಥ ಶಬ್ದ ಎಲ್ಲಿಂದ ಬಂತಂತಂದ್ರೆ, ಜ್ಞಾನಾದೇವತು ಕೈವಲ್ಯಂ. ಈ ಒಂದು ಶಬ್ದವನ್ನು ನಮ್ಮ ನಾಥ ಬಾಬಾ ತಲೆಯಲ್ಲಿಟ್ಟುಕೊಂಡು ಜ್ಞಾನೋಬರಾಯರು ಕೈವಲ್ಯ ಅಂತಂತಂದ್ರೆ ಮೋಕ್ಷದ ಪ್ರತಿರೂಪ. ಇಂಥ ನಮ್ಮ ಜ್ಞಾನೋಬರಾಯರು ಹೇಳ್ತಾ ಇದ್ರಪ್ಪ, ಬರೀ ಜನ್ಮ ಮತ್ತು ಮರಣಕ್ಕೆ ಸಂಸಾರ ಅನ್ನಲಿಕ್ಕೆ ಬರುವುದಿಲ್ಲ. ಬರೀ ಜನ್ಮ ಮರಣಕ್ಕೆ ಸಂಸಾರ ಅನ್ನಲಿಕ್ಕೆ ಬರೋದಿಲ್ಲ. ಮತ್ತೆ ಯಾವುದು ಕಲಿಬೇಕಂತಂದ್ರೆ, ಒಂದು ಓವಿಯನ್ನ ಜ್ಞಾನೋಬರಾಯರು ಜ್ಞಾನೇಶ್ವರಿಗೆ ಬರ್ತಾ ಇದ್ರೆ, ಅಗ ಉಪಜಣೆ ಆಣಿ ನಿಮಣೆ ಹೇ ಸಾಚಿಕ ಜಾಣನೆ ತೋ ಜೀವಲೋಕು ವಿಮಣೆ ಸಂಸಾರೋಹನ. ಇದು ಸಂಸಾರ. ಯಾವುದು? ಬರೀ ಹುಟ್ಟು ಸಾವಿಗೆ ಸಂಸಾರ ಅಲ್ಲಿಗೆ ಬರೋದಿಲ್ಲ. ಹುಟ್ಟು ಸಾವು ನಿಜವೆಂದು ಭಾವಿಸುವುದೇ ಸಂಸಾರ. ಎಷ್ಟು ವಿಚಿತ್ರ ನೋಡಿ. ಹುಟ್ಟು ಸಾವು ಸುಳ್ಳನ? ಹುಟ್ಟು ಸಾವು ಸುಳ್ಳ?
9 ತಿಂಗಳು 9 ದಿವಸ ಆ ಮಹಾತಾಯಿ ತನ್ನ ಹೊಟ್ಟೆಯಲ್ಲಿ ಒಂದು ಕೂಸಿಗೆ ಹೊತ್ತು ಹೆತ್ತು ಹೆರಿಗೆಯನ್ನ ಬಾಣಿತನ ಮಾಡಿ ಒಂದು ಕೂಸಿಗೆ ಜನ್ಮವನ್ನು ಕೊಡ್ತಾಳೆ. ಅದು ಸುಳ್ಳ? ಒಬ್ಬ ಮನುಷ್ಯ ತನಗೆ ಪ್ರಾಪ್ತ ಆಗಿರ್ತಕ್ಕಂತಹ ಆಯಸ್ಸನ್ನ ಬದುಕಿ ಕೊನೆಯ ಉಸಿರು ಎಳಿತಿರ್ಬೇಕಾದ್ರೆ ಅನೇಕ ಪ್ರಕಾರದ ಯಾತನೆಗಳನ್ನ ವೇದನೆಗಳನ್ನ ಸಹಿಸಿ ಈ ದೇಹದ ತ್ಯಾಗವನ್ನು ಮಾಡ್ತಾನಲ್ಲ, ಇದು ಸುಳ್ಳ? ಒಟ್ಟು ಸಾವು ಸುಳ್ಳ? ಇದು ಅಧ್ಯಾತ್ಮದ ವಿಷಯ, ವೇದಾಂತದ ಭಾಷೆ. ಅದ್ವೈತ ತತ್ವಜ್ಞಾನದ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ವಾಸ್ತವಿಕವಾಗಿ ಹುಟ್ಟು ಸುಳ್ಳೆ, ಸಾವು ಸುಳ್ಳೆ, ಬದುಕು ಸುಳ್ಳೆ. ಯಾಕೆ ಅಂತ ಕೇಳಿದ್ರೆ ಹುಟ್ಟು ದೇಹಕ್ಕೆ, ಸಾವು ದೇಹಕ್ಕೆ, ಭೋಗ ದೇಹಕ್ಕೆ, ದುಃಖ ದೇಹಕ್ಕೆ, ಪ್ರಾರಬ್ಧ ದೇಹಕ್ಕೆ, ಎಲ್ಲವೂ ದೇಹಕ್ಕೆ. ವಾಸ್ತವಿಕವಾಗಿ ಆತ್ಮಕ್ಕೂ ಮತ್ತು ದೇಹಕ್ಕೂ ಯಾವುದೇ ಪ್ರಕಾರವಾಗಿರತಕ್ಕಂಥ ನೈತಿಕ ಸಂಬಂಧವಿಲ್ಲ. ಗೊತ್ತಾಗ್ತದೆ ನಿಮ್ಗೆ? ಕನ್ನಡ ತಿಳಿತದಲ್ಲ. ನಾನು ರಾಜಾರಾಣಿ ಕಥೆ ಹೇಳೋ ಮನುಷ್ಯ ಅಲ್ಲ. ಇಲ್ಲಿಗೆ ಬಂದಿದ್ದೇನಂತಂದ್ಮೇಲೆ ಸಂತ ಮಹಾತ್ಮರ ಪವಿತ್ರವಾಗಿರತಕ್ಕಂತಹ ವಿಚಾರವನ್ನು ನಿಮ್ಮವರಿಗೆ ಮುಟ್ಟಿಸಿ ಹೋಗ್ತೇನೆ. ಜನ್ಮ ಇರೋದು ದೇಹಕ್ಕೆ, ಮರಣ ಇರೋದು ದೇಹಕ್ಕೆ. ಆತ್ಮದ ಸ್ಥಿತಿ ಆಗಿದೆ ಅಂತಂತಂದ್ರೆ ನೈನಂ ಛಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಾ. ಆತ್ಮದ ಸ್ಥಿತಿ ಅವಿನಾಶಿ ಆಗ್ಯದ. ಯಾಕೆ? ನಾವು ನೀವೆಲ್ಲ ಪರಮಾತ್ಮನ ಸ್ವರೂಪಿಗಳೇ. ವಿಚಾರ ಮಾಡಿ ನೋಡಿದಾಗ ನಾವು ನೀವೆಲ್ಲ, ಮಲ್ಲಪ್ಪ ಇಲ್ಲಿ ಬನ್ನಿ, ನನ್ನ ಕಣ್ಣು ಮುಂದೆ ಕಾಣಬೇಕು. ನಾವು ನೀವೆಲ್ಲ ಪರಮಾತ್ಮನ ಸ್ವರೂಪಿಗಳೇ. ನಾನು ಅನ್ನೋದಿಲ್ಲ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಮಮೈವ ಅಂಶೋ ಜೀವಲೋಕಿ. ಬರೋಬರಿ? ಇದರ ಅನ್ವಯ ಹೇಳ್ತೀನಿ ಕೇಳ್ರಿ. ಮಮೈವ ಅಂಶು, ಮಮ ಏವ ಅಂಶು, ಮಮ ಏವ ಅಂಶು, ಮಮೈವ ಅಂಶು ಜೀವಲೋಕೆ ಜೀವಭೂತ ಸನಾತನ ಮನುಷ್ಯಷ್ಟಾನಿಂದ್ರಿಯಾಣಿ ಪ್ರಕೃತಿ ಸ್ಥಾನೀಕರಿಸತಿ. ಈ ಚರಾಚರದಲ್ಲಿ ನಾನು ಆತ್ಮಸ್ವರೂಪದಿಂದ ನನ್ನನ್ನು ವ್ಯಾಪಿಸಿಕೊಂಡಿದ್ದೇನೆ. ಮತ್ತು ನಾವು ನೀವೆಲ್ಲ ಪರಮಾತ್ಮನ ಸ್ವರೂಪಿ ಆಗಬೇಕಾದ್ರೆ ನಮಗೆ ಮರಣ ಇದೆನಾ? ನಮಗೆ ಜನ್ಮ ಇದೆನಾ? ನಮಗೆ ದುಃಖ ಇದೆನಾ? ಇದರ ಜ್ಞಾನವಿಲ್ಲದ ಕಾರಣ ನಾವು ನೀವೆಲ್ಲ ದುಃಖಿಯಾಗಿದ್ದೇವೆ. ತುಕೋಬರಾಯರ್ ಅಂತ ಇದ್ರಪ್ಪ, ಜ್ಞಾನೋಬರಾಯರ್ ಏನು ಹೇಳ್ತಾ ಇದ್ರ ಅದು ನಿಜಾನೇ. ಯಾಕೆ ಅಂತ ಕೇಳಿದ್ರೆ ಅಮರ ಆಹಾ ಅಮರ ಆಹಾ ಅಮರಹ ಅಹ ಇದ್ದೀರಿ ಅಂತ. ನೀವೆಲ್ಲರೂ ಅಮರರಾಗಿದ್ದೀರಿ, ನೀವೆಲ್ಲ ಅಮರರಾಗಿದ್ದೀರಿ. ನಿಮಗೆ ಮರಣವಿಲ್ಲ, ನಿಮಗೆ ಜನ್ಮವಿಲ್ಲ, ನಿಮಗೆ ದುಃಖವಿಲ್ಲ. ಇದರ ಅಜ್ಞಾನದಿಂದ ನಾವು ನೀವೆಲ್ಲ ಸ್ವತಃ ದುಃಖಿಯಾಗಿದ್ದೇವೆ. ಜ್ಞಾನವರಾಗಿ ಹೇಳಿದ್ರು, ಅಗ ಉಪಸಣೆ ಆಣಿ ನಿಮಣಿ ಹೇ ಸಾಚಿ. ಇದು ಸತ್ಯ ಅಂತ ತಿಳ್ಕೊಳ್ಳೋದು ಸಂಸಾರ. ಮತ್ತೆ ದೇಹವನ್ನ ಧರಿಸಿ ನಾವು ನೀವೆಲ್ಲ ಹುಟ್ಟಿ ಬಂದ ಮೇಲೆ ಪಂಚತತ್ವಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ದೇಹ ಒಂದಿಲ್ಲ ಒಂದು ದಿನ ಈ ದೇಹದ ತ್ಯಾಗವನ್ನು ನಮಗೆ ಮಾಡಬೇಕಾಗ್ತದ. ಆತ್ಮದ ಸ್ಥಿತಿ ಆಗಿದೆ ನೋಡಿ. ಜೈಸೆ ಜೀರ್ಣ ವಸ್ತ್ರ ಸಾಂಡಿಜೆ ನೂತನ ವೇಷ್ಟಿಜೆ ಐಸೆ ದೇಹಾಂತರಾತೆ ಸ್ವೀಕಾರಿಸೆ ಚೈತನ್ಯಾತೆ. ಚೈತನ್ಯ ಶಕ್ತಿ ಅಂತಕ್ಕಂಥದ್ದು ಏನ್ ಮಾಡ್ತದ? ಈ ದೇಹದ ಕರ್ಮಬಂಧನ ಅಂತಕ್ಕಂಥದ್ದು ಮುಕ್ತವಾದ ಮೇಲೆ ಈ ದೇಹವನ್ನ ತ್ಯಾಗ ಮಾಡ್ತದ, ಮತ್ತೆ ನೂತನವಾಗಿರ್ತಕ್ಕಂಥ ದೇಹವನ್ನ ಧರಿಸ್ತದ. ಯಾವ ಪ್ರಕಾರ? ನಾವೊಂದು ಹೊಸ ಅರಿವೆಯನ್ನ ತೆಗೆದುಕೊಂಡು ಟೇಲರ್ ಕಡೆಯಿಂದ ಒಂದು ಅಂಗಿಯನ್ನ ಹೊಲಿಸ್ಕೊಂಡಿರ್ತೀವಿ, ಶರ್ಟ್ ಅನ್ನು ಹೊಲಿಸ್ಕೊಂಡಿರ್ತೀವಿ. ಎಲ್ಲಿವರೆಗೆ ಅದನ್ನ ಹಾಕೊಂತೀವಿ ಅಂತಂದ್ರೆ ಅದು ಎಲ್ಲಿವರೆಗೆ ಚಲೋ ಇದೆನೋ, ಸರಿಯಾಗಿದೆ ಅಲ್ಲಿವರೆಗೆ. ಅದು ಹರಿತು ಜೀರ್ಣವಾಯ್ತು ಅಂತಂದ್ರೆ ಆ ವಸ್ತ್ರವನ್ನು ತೆಗೆದು ಬಿಸಾಕೋದು, ಮತ್ತೊಂದು ವಸ್ತ್ರವನ್ನು ಪರಿಧಾನ ಮಾಡೋದು. ಇದೇ ಪ್ರಕಾರವಾಗಿ ಆ ಚೈತನ್ಯ ಶಕ್ತಿ ಏನ್ ಮಾಡ್ತದ ಅಂತಂದ್ರೆ ಈ ದೇಹದ
ಆಯುಷ್ಮಾನ ಮುಗಿತು, ಇದನ್ನ ತ್ಯಾಗ ಮಾಡ್ತದ. ಈ ದೇಹದ ಮಾಧ್ಯಮದಿಂದ ಏನು ಕರ್ಮ ಬಂದು ನನಗನೋ ಅದಕ್ಕೆ ಅನುಗುಣವಾಗಿ ಮತ್ತೊಂದು ದೇಹವನ್ನು ಸ್ವೀಕಾರ ಮಾಡ್ತದ. ಇದು ನಡೆದಿರ್ತದ. ವಾಸ್ತವಿಕವಾಗಿ ಜನ್ಮ ಇರೋದು ನಮಗಲ್ಲ, ಮರಣ ಇರೋದು ನಮಗಲ್ಲ, ದುಃಖವಿರೋದು ನಮಗಲ್ಲ. ಈ ಎಲ್ಲ ಜನ್ಮ ಮರಣಾತೀತವಾಗಿರ್ತಕ್ಕಂಥ ಸ್ಥಿತಿ ನಮಗದ. ಅದಕ್ಕಾಗಿ ನಮ್ಮ ತುಕುಬರಾರು ಹೇಳ್ತಾ ಇದ್ರಪ್ಪ, ಈ ಫಲಕಟ್ಟ ರೂಪಿ ಅಸಾರವಾಗಿರ್ತಕ್ಕಂಥ ಸಂಸಾರದಲ್ಲಿ ಸಾರಭೂತವಾಗಿರ್ತಕ್ಕಂಥ ಪರಮಾತ್ಮನೊಬ್ಬನಿದ್ದಾನೆ. ಅವನನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಿ. ಮುಂದೆ ಹೋಗೋಣ ಸ್ವಲ್ಪ. ಮೌಲಿ, ಈ ಸಂಸಾರದ ಅರ್ಥ ಇಷ್ಟೇ ಇದೆನೋ ಮತ್ತೇನಾದ್ರೂ ಬೇರೆ ಇದೆ? ಅವ್ರು ಹೇಳಕ್ತಿದ್ದಾರೆ ನಮ್ಮ ಮೌಲಿಯವರು, ಸಂಸಾರ ದುಃಖ ಮೂಳ ಚೌಕಡೆ ವಿಶ್ರಾಂತಿ ನಾಯಿ ರಾತ್ರಂದಿವಸ काम क्रोध लोभ पाठी लागले ओढा कवणामी शरण जाऊ दृष्टी देईल निर्मळ धर्म जागो सदैवाचा जो पर उपकारी. ಸಂಸಾರದ ಸ್ವರೂಪವನ್ನು ನಮ್ಮ ಜ್ಞಾನೋಬರಾಯರು ತಮ್ಮ ಭಾಷೆಯಲ್ಲಿ ಹೇಳ್ತಿರ್ಬೇಕಾದ್ರೆ, ಸಂಸಾರ ಇದು ದುಃಖಕ್ಕೆ ಮೂಲ. ಜ್ಞಾನೇಶ್ವರಿಯನ್ನು ತೆಗೆದು ನೋಡ್ರಿ. ज्ञानेश्वरी ಒಂದು ಓವ್ಯದ, मृत्युलोकी सुखाची कहाणी ऐकी जेल कवणाचे श्रवणी कैची सुख निद्रा अंतरुणी ಇಂಗಳಾಚ ಅಂದ್ರೆ ಬೆಂಕಿಯ ಕೆಂಡದ ಹಾಸಿಗೆಯನ್ನ ತಯಾರು ಮಾಡಿ ಆ ಹಾಸಿಗೆ ಮೇಲೆ ಮಲ್ಕೊಂಡು ನನಗೆ ಅಗದಿ ಸುಖವಾದ ನಿದ್ರೆ ಬಂತು ಅನ್ನೋದು ಯಾವ ಪ್ರಕಾರ ಮೂರ್ಖತನದ ಮಾತು, ಅದೇ ಪ್ರಕಾರ ಸಂಸಾರದಲ್ಲಿ ಸುಖ ಇದೆ ಅನ್ನೋದು ಕೂಡ ಮೂರ್ಖತನದ ಮಾತು. ಸಂಸಾರದಲ್ಲಿ ಬಡವರು ಎಷ್ಟು ದುಃಖಿಯಾಗಿದ್ದಾರೋ ಅದರ 10-100 ಪಟ್ಟು ಶ್ರೀಮಂತರು ದುಃಖಿಯಾಗಿದ್ದಾರೆ. ಅವ್ರು ಹೇಳು ಆನೆ ಭಾರ ಆನೆಗೆ, ಆಡಿನ ಭಾರ ಆಡಿಗೆ. ಹೌದಾ? ಈ ಪ್ರಪಂಚ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಮಹಾರಾಜ್. ಪ್ರಪಂಚದ ಸ್ವರೂಪ ತಿಳಿದು ಬಹಳ ಕಠಿಣ, ಸಂಸಾರದ ಸ್ವರೂಪ ತಿಳಿದು ಬಹಳ ಕಠಿಣ. ನಾವು ನೀವೆಲ್ಲ ಈ ಸಂಸಾರದಲ್ಲಿರ್ತಕ್ಕಂಥ ವಿಷ ಸುಖಕ್ಕೆ ಆಹಾರಿ ಹೋಗಿ ವ್ಯಸನಾಧೀನರಾಗಿ ಸಂಸಾರವನ್ನ ನಾವು ನೀವೆಲ್ಲ ನಮ್ಮದಾಗಿ ಮಾಡಿಕೊಂಡು ನಿತ್ಯ ಈ ಪ್ರಪಂಚದಲ್ಲಿ ಮುಳುಗ್ತಾ ಇದ್ದೀವಲ್ಲ, ಇದು ದುರ್ದೈವ ಆಗಿರ್ತಕ್ಕಂಥ ದುರ್ದೈವ. ಎಷ್ಟು ಸುಂದರವಾಗಿ ತಿಳಿಸಬೇಕಾಗ ಮದರಸ ಅಂತಕ್ಕಂಥ ಪ್ರಕರಣದ ಮಾವಲಿಯವರು ಬರೆದಿತ್ತು. ಅದು ಎಲ್ಲಿಂದ ಬಂದಿದ್ದು? मदरसा नावाचा प्रकार जो आहे मदरसा कुठून आलेला आहे त्याला पूर्व कथा. ब्रह्मपुराणामध्ये मदरसा नावाच्या एका माऊलीची कथा आहे ब्रह्मपुराणದಲ್ಲಿ. ಆ ಬ್ರಹ್ಮಪುರಾಣದಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ ವ್ಯಾಸ ಮಹರ್ಷಿಗಳು. ಬ್ರಹ್ಮಪುರಾಣದಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ, ಶುದ್ಧೋಷಿ ನ ಬದ್ಧೋಷಿ ನಾಮ ನಿರಂಜನೋಷಿ ಸಂಸಾರ ಮಾಯಾ ಪರಿವರ್ಜಿತೋಸಿ ಸಂಸಾರ ಸ್ವಪ್ನಂ ತ್ಯಜ ಮೋಹ ನಿದ್ರಾ ಮದಲಸಾ ವಾಕ್ಯ ಮುವಾಚ ಪುತ್ರಂ. ತನ್ನ ಮಗನಿಗೆ ತೊಟ್ಟಿಲಲ್ಲಿ ಹಾಕಿ ಜೋಗುಳವನ್ನ ಹಾಡ್ತಿರ್ತಕ್ಕಂಥ ಮಹಾತಾಯಿ ಅವನಿಗೆ ಆ 3 ತಿಂಗಳ ಕೂಸಿಗೆ ಹೇಳ್ತಾರೆ, ಅಪ್ಪ ನೀನು ಯಾರು ಗೊತ್ತಾ, ನೀನು ಯಾರು ಗೊತ್ತಾ, ನೀನು ಯಾವ ದೇಹವನ್ನ ಪಡೆದುಕೊಂಡು ಹುಟ್ಟಿ ಬಂದಿದೆಯೋ ಆ ದೇಹ ನಿನ್ನದಲ್ಲ. ಕಾರ್ಯಕಾರಣ ಸಂಬಂಧದಿಂದ ನಿನಗೆ ಆ ದೇಹ ಅಂತಕ್ಕಂಥದ್ದು ದೊರೆತದ, ಅದು ಶಾಶ್ವತವಲ್ಲ, ನಾಶವಾಗಿರ್ತಕ್ಕಂಥದ್ದು, ನಾಶವಂತವಾಗಿರ್ತಕ್ಕಂಥದ್ದು. ಮಾಂಸ ಮಲ ಮೂತ್ರ ಕೃಮಿ ವಿಷ್ಟ ಇದರಿಂದ ತುಂಬಿ ತುಳುತ್ತಿರ್ತಕ್ಕಂತಹ ಈ ದೇಹ ಇದರ ಶಾಶ್ವತಿ ಇಲ್ಲ. ಅದಕ್ಕಾಗಿ ಅಪ್ಪ ನೀ ಪ್ರಪಂಚದಲ್ಲಿ ಹುಟ್ಟಿ ಬಂದಿದ್ದಿಲ್ಲ, ಈ ಪ್ರಪಂಚದ ವ್ಯಾಮೋಹದ ಬಲಿಗೆ ನೀನು ಬೀಳಬೇಡ. ಸಾಂಡಿರೆ ಸಾಂಡಿ ಬಾಳ माटिया मोहरा
ಕಾರುಣಿ ಹಾನಿ ಕರೇನಾ ಸುಂದರವಾಗಿರ್ತಕ್ಕಂಥ ಪ್ರಮಾಣವನ್ನು ಕೊಟ್ಟು ಸಂಸಾರದ ಸ್ವರೂಪ ಸಿದ್ಧಿಯನ್ನ ನಮಗೆ ಮುಂದೆ ತೋರಿಸ್ತಿರ್ಬೇಕಾದ್ರೆ ಅಪ್ಪ ಈ ಸಂಸಾರ ಹೆಂಗಿದೆ ಅಂತಂತಂದ್ರೆ ಸಂಸಾರದ ಬಗ್ಗೆ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಆಸಕ್ತಿ ವ್ಯಾಮೋಹ ಅಂತಕ್ಕಂಥದ್ದನ್ನು ಇಟ್ಟುಕೊಳ್ಳಬೇಡಿ. ಸಾಂಡಿರೆ ಸಾಂಡಿವಾಳ, ಇದನ್ನ ಬಿಟ್ಟು ಬಿಡು, ಇದನ್ನ ನಿನ್ನ ಮನಸ್ಸಿನಿಂದ ತೆಗೆದು ಹಾಕು. ಸಾಂಡಿ ಸಂಸಾರ ಚಂದು. ಯಾಕೆ ಅಂತಂತಂದ್ರೆ ಈ ಸಂಸಾರದಲ್ಲಿ ಅನೇಕ ಪ್ರಕಾರದ ವಿಷಯಗಳಿದ್ದಾವೆ. ಆ ವಿಷಯ ಪೂರ್ತಿಗಾಗಿ ಮನುಷ್ಯ ಹಗಲಿರಲು ಶ್ರಮಿಸಿ 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 ಆಯಾಸಪಟ್ಟು ಕಷ್ಟಪಟ್ಟು ದುಡಿದು ತನ್ನ ಸಂಸಾರವನ್ನ ವಿಸ್ತಾರ ಮಾಡೋ ಪ್ರಯತ್ನ ಮಾಡಿ. ಇದೆಲ್ಲ ಪುಕ್ಕಟಲ್ಲ. ಮಾಷಿಯಾ ಮೋಹಳಾರೆ ರಚಿಯಲಾರೆ ಕಂದು. ಸುಂದರವಾಗಿರ್ತಕ್ಕಂಥ ಉದಾಹರಣೆ ಜೇನು ಹುಳ. ಗೊತ್ತದಲ್ಲ ನಿಮ್ಗೆ ಜೇನು ಹುಳ? ಜೇನು ಹುಳ ಬರೀ ನೋಡಿದ್ರೆ ಗೊತ್ತಾಗೋದು, ಕಡಿಸ್ಕೋಬೇಕಂದ್ರೆ ಜೇನು ಹುಳ ಕಡಿಸ್ಕೋಬೇಕಂದ್ರೆ ಗೊತ್ತಾಗುತ್ತೆ. ಜೇನು ಹುಳ ಏನ್ ಮಾಡ್ತದ, ಕಷ್ಟಪಟ್ಟು ಪ್ರತಿಯೊಂದು ಹೂವಿನಲ್ಲಿರ್ತಕ್ಕಂಥ ಪರಾಗವನ್ನ, ಮಕರಂದವನ್ನ, ಹೂವಿನ ಸುಗಂಧವನ್ನ ಒಂದು ಕಡೆ ಕೂಡಿಸಿ 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 ಅತಿ ಮಧುರವಾಗಿರ್ತಕ್ಕಂಥ ಜೇನು ತುಪ್ಪವನ್ನ ತಯಾರು ಮಾಡ್ತದ. ಯಾವುದು? ಜೇನು ಹುಳ. ಜೇನು ಹುಳ ತಯಾರು ಮಾಡ್ತದ. ಅದೇ ದಾರಿಯಿಂದ ಒಬ್ಬ ಪ್ರವಾಸ ಮಾಡ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದನ್ನು ನೋಡ್ತಾನೆ. ಆ ಜೇನುತುಪ್ಪ ತುಂಬ್ಯದ, ಈ ಹುಟ್ಟಿನಲ್ಲಿ ಸಾಕಷ್ಟು ಜೇನುತುಪ್ಪ ಇದೆ ಅಂತ ಹೇಳಿ ಮನೆ ಕಡೆ ಹೋಗಿ ದೊಡ್ಡದೊಂದು ಪಾತ್ರೆ ಒಂದು ಕುಡುಗಲ್ ತೊಗೊಂಬಂದು ಏನ್ ಮಾಡ್ತಾನೆ ಅಂತಂದ್ರೆ ಆ ಹುಟ್ಟನ್ನು ಕೊಯ್ದು ಆ ಜೇನುತುಪ್ಪ ಎಲ್ಲ ಹಿಂಡ್ಕೊಂಡು ಮನೆ ಕಡೆ ಬರ್ತಾನೆ. ಜ್ಞಾನವರಾಯರಂತಾರೆ, ಮಾಷಿಯಾ ಮೋಹಳಾರೆ ರಚಿಯಲಾರೆ ಕಂದು पण झाडूनी आणि कनेल ತಯಾ ಪುಕಟಸಿ ವೇದು. ಇನ್ನೊಬ್ಬ ಬಂದು ಅದನ್ನು ತಗೊಂಡು ಹೋದ್ಮೇಲೆ ಆ ಜೇನು ಹುಳುಗಳ ಮನಸ್ಸಿನಲ್ಲಿ ಯಾವ ಪ್ರಕಾರ ವೇದನೆ ಯಾತನೆ ಆಗ್ತದನೋ ಅದೇ ಪ್ರಕಾರ ನಮ್ಮ ಮನಸ್ಸಿನಲ್ಲಿ. ಅದಕ್ಕಾಗಿಯಪ್ಪ ತೈಷಾ ಪರಿ ಹೋಯಿಲ್ಲ ತುಜ, ಅದಕ್ಕಾಗಿ ಉಪದೇಶ ನಂದು. ಈ ಉಪದೇಶವನ್ನು ನೀನು ಪಡೆದಬೇಕು. ಈ ಸಂಸಾರದಲ್ಲಿ ಯಾವುದೇ ಪ್ರಕಾರದ ಸ್ವಾರಸ್ಯ ಅಂತಕ್ಕಂಥದ್ದಿಲ್ಲ. ಆ ಬ್ರಹ್ಮಪುರಾಣದಲ್ಲಿ ಬಂದಿರತಕ್ಕಂಥ ಒಂದು ಶ್ಲೋಕದಲ್ಲಿ ಸಂಸಾರ ಸ್ವಪ್ನಂ ಯಜಮೋಹ ನಿದ್ರಾ ಅಂತಕ್ಕಂಥ ಶಬ್ದ ಒಂದು. ಅಂದ್ರೆ ಸಂಸಾರ ಅಂತಕ್ಕಂಥ ಸ್ವಪ್ನ, ಕನಸು ನಮಗೆ ಬೀಳಬಾರದು ಅಂತಿದ್ರೆ ನಾವು
ಅಜ್ಞಾನ ರೂಪಿ ನಿದ್ದೆಯನ್ನ ಮಾಡಬಾರದು ಅಂತ ಗೊತ್ತಾಗ್ತದೆ. ಯಾಕಂತಂದ್ರೆ ಜನಕ ರಾಜ ಒಂದು ಸಲ ಮಧ್ಯರಾತ್ರಿ 3 ಗಂಟೆ ಸುಮಾರು ಥಟ್ ಅಂತ ಎದ್ದು ಕೂತ್ಕೊಂಡು ಸೇವಕರು ಆ ಕಡೆ ಈ ಕಡೆ ನಿಂತ್ಕೊಂಡಿದ್ರು. ಜನಕರಾಜ ಗಾಬರಿಯಾಗಿ ಎದ್ದದ್ದನ್ನ ಕಂಡು ಓಡೋಡಿ ಹೋಗಿ ಮಹಾರಾಜರ ಏನಾಯ್ತು 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 ಅಂತ ಪ್ರಶ್ನೆ ಮಾಡಿದಾಗ ಜನಕರಾಜ ಅವರಿಗೆ ಪ್ರಶ್ನೆ ಮಾಡ್ದ, ಏನಾಯ್ತು ಏನಿಲ್ಲ ಅದನ್ನ ಬಿಡ್ರಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ ಅಂದ. ಯಾರು? ಜನಕರಾಜ, ವಿದೇಹಿ ಪುರುಷನಾಗಿರ್ತಕ್ಕಂತಹ ಜನಕರಾಜ. ಜನಕರಾಜನ ಅಧಿಕಾರ ಎಂಥದ್ದು ಅಂತಂದ್ರೆ ವ್ಯಾಸಪುತ್ರನಾಗಿರ್ತಕ್ಕಂತಹ ಶುಕನಿಗೆ ಉಪದೇಶ ಮಾಡುವ ಸಾಮರ್ಥ್ಯ ಜನಕರಾಜರದು. ಅಂತ ಶ್ರೇಷ್ಠ ಪವಿತ್ರ ಜ್ಞಾನಿ ಆಗಿರ್ತಕ್ಕಂಥ ಜನಕರಾಜ ಮಧ್ಯರಾತ್ರಿ ಥಟ್ ಅಂತ ಎದ್ದು ಕುಂತಾಗ ಸೇವಕರು ಕೇಳಿದ್ರು, ಮಹಾರಾಜರ ಯಾಕೆ ಏನಾಯ್ತು? ಏನಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ರಿ, ಇದು ಖರೇನೋ ಅದು ಖರೇನೋ? ಪ್ರಶ್ನೆ ಏನು? ಇದು ಖರೇನೋ ಅದು ಖರೇನೋ? ಅವ್ರಿಗೆ ತಿಳಿವಲ್ದು ಸೇವಕರಿಗೆ. ನಮ್ಮ ರಾಜರು ಯಾಕೋ ಏನೇನು ಬಡಬಡಿಸ್ತಾ ಇದ್ದಾರೆ, ನಿಂತು ಕಣ್ಣಾಗಿದ್ದಾರೆ ಏನೋ. ಸ್ವಲ್ಪ ನೀರು ಕೊಡ್ರಿ, ಮುಖ ತೊಳ್ಕೊಡ್ರಿ, ಎಚ್ಚರ ಆಗ್ರಿ, ಆಮೇಲೆ ಪ್ರಶ್ನೆ ಮಾಡ್ರಿ. ಇದು ಖರೇನೋ ಅದು ಖರೇನೋ? ಬರೇ ಇದೆ, ಇದು ಖರೇನೋ ಅದು ಖರೇನೋ, ಇದು ಖರೇನೋ ಅದು ಖರೇನೋ, ಇದೇ ಪ್ರಶ್ನೆ. ಮಾರನೇ ದಿನ ರಾಜ್ಯಸಭೆಯಲ್ಲಿ ಸಭಾ ತುಂಬಿತು ಪಂಡಿತರಿಂದ. ಪ್ರತಿಯೊಂದು ಪಂಡಿತರಿಗೆ ಪ್ರಶ್ನೆಯನ್ನು ಮಾಡಿದ ಜನಕರಾಜ, ನನ್ನದೊಂದು ಪ್ರಶ್ನೆ ಇದೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇದು ಖರೇನೋ ಅದು ಖರೇನೋ? ಏನೂ ತಿಳಿಲಿಲ್ಲ ಪಂಡಿತರಿಗೆ. ಕೆಲವೊಂದು ಪ್ರಶ್ನೆನ ಹಿಂಗಿರ್ತಾರೆ. ಒಬ್ಬ ಕಾಶಿ ಪಂಡಿತ 12 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ಎಲ್ಲ ಪಂಡಿತರ ಸಭೆಯನ್ನ ಗೆಲ್ಲತಾ ನಮ್ಮ ಕರ್ನಾಟಕಕ್ಕೆ ಬಂದ. ಕರ್ನಾಟಕದವರೇ ನಾವು ಸಾಮಾನ್ಯರಲ್ಲ. ಬಹಳ ಬೆರಿಕ್ ಜನ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಕಾಲಿಟ್ಟ ತಕ್ಷಣ ಮೊದಲು ಭೇಟಿಯಾಗಿದ್ದು ಯಾರದು ಅಂತಂದ್ರೆ ಆ ಪಂಡಿತನಿಗೆ ನಮ್ಮ ಕರ್ನಾಟಕದ ಒಬ್ಬ ಕುರುಬಗೌಡನ ಭೇಟಿಯಾಗಿ. ಪಂಡಿತನಿಗೆ ಕುರುಬಗೌಡನು ಕುದುರೆ ಮೇಲೆ ಹತ್ತಿ ಪಂಡಿತ ಬರ್ಲಿಕ್ಕೆ ಹತ್ತಿದ್ದ. ಇವು ಕುರುಬಗೌಡ ಅವನ ಕಡೆ ನೋಡಲಿಲ್ಲ, ಆ ಪಂಡಿತನ ಕಡೆ ನೋಡ್ಲಿಲ್ಲ. ಅವನು ಸಿಟ್ಟು ಬಂತು. ಅಲ್ಲ ಇವ್ರಲ್ಲ, ಆ ಪಂಡಿತಂದ, ಅಲ್ಲೋ ಎಷ್ಟು ರಾಜ್ಯದಲ್ಲಿ ನಾನು ಪಂಡಿತರ ಸಭೆಯನ್ನು ಗೆದ್ದುಕೊಂಡು ಬಂದಿನಿ, ನನ್ನ ನೋಡಿದ ತಕ್ಷಣ ಎಲ್ಲ ನಮಸ್ಕಾರ ಮಾಡ್ತಾರ, ನೀ ಯಾಕೆ ಮಾಡ್ಲಿಲ್ಲ ಅಂತ ಅವನು ಕೇಳ್ದ. ಯಾರಿಗೆ? ಕುರುಬಗೌಡನಿಗೆ. ಕುರುಬಗೌಡ ಮೊದಲ ಅವಂದ, ನಿನಗ್ಯಾಕೆ ನಾನು ನಮಸ್ಕಾರ ಮಾಡಲಿ ಅಂದ. ನಾನು ಪಂಡಿತ ಅದೀನಿ ಅಂದ. ಪಂಡಿತ ಇದ್ರೆ ನಿಮ್ ಮನ್ಯಾಗ ಅಂದವ, ನಿನ್ನ ಪಾಂಡಿತ್ಯ ತಗೊಂಡು ನಾ ಏನ್ ಮಾಡ್ಲಿ, ನನ್ನ ಕುರಿ ನಾ ಮೇಯಿಸ್ಲಿಕ್ಕತ್ತೀನಿ, ನಿನ್ಗ್ಯಾಕೆ ನಾ ನಮಸ್ಕಾರ ಮಾಡ್ಲಿ ಅಂತ. ಕಾಶಿಯಲ್ಲಿ 12 ವರ್ಷ ಇದ್ದು ಅಭ್ಯಾಸ ಮಾಡಿದ್ದೀನಿ, ಎಲ್ಲ ಪ್ರಶ್ನೆಗೆ ನನ್ನ ಕಡೆ ಉತ್ತರ ಇದ್ದಾವೆ. ಹೌದಾ ಅಂದ. ಹಂಗಾರೆ ಕುದುರೆ ತೆಳಗಿಳಿದು ಬಾ ಅಂದ. ಕುದುರೆ ಬಿಟ್ಟು ತೆಳಗಿಳಿದು ಬಾ, ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂದ. ನಮಸ್ಕಾರ ಮಾಡೋದು ಯಾರಿಗೆ ಗೊತ್ತಿಲ್ಲ, ಇವನ ಕಡೆ ಏನು ಪ್ರಶ್ನೆ, ಇವನಂತೀನಿ ಯಾವ ಶಾಸ್ತ್ರ, ಯಾವ ಪುರಾಣ, ಯಾವ ವೇದಾಂತದ ಅಂತೇಳಿ ಉತ್ತರ ಕೊಡು ಅಂತೇಳಿ ಕುದುರೆ ಬಿಟ್ಟು ತೆಳಗಿಳಿದ. ಕೇಳ ಪ್ರಶ್ನೆ. ಅವ ಅಂದ, ಹೇಳ್ದಿಯಾ ಉತ್ತರ? ಹೇಳ್ತಿಲ್ಲ ಅಂದ. ಎಂಥೆಂಥ ಪಂಡಿತರ ಸಭೆಯನ್ನು ಗೆದ್ದ ಮೇಲೆ ನಿಂದೇನೋ ಪ್ರಶ್ನೆ ಮಾಡು. ಕುರುಬಗೌಡ ಹೆಗಲ ಮೇಲಿನ ಕಂಬಳಿ ತೆಳಗಿಟ್ಟ, ಕೈಯಾನ ಬಡಿಗೆ ತೆಳಗಿಟ್ಟ, ಎಲ್ಲಿ ನಿಂತಿದ್ನೋ ಅಲ್ಲೇ ಬಗ್ಗಿ ತನ್ನ ಕೈಯಾಗ ಉಸುಗು ತಗೊಂಡ. ಉಸುಗು ದಾರಿಯಲ್ಲಿ ಬಿದ್ದು ಉಸುಗು. ಪಂಡಿತಗಂದ, ನನ್ನ ಕೈಯಾಗ ಎಷ್ಟು ಉಸುಗಿನ ಹಳ್ಳದಾವ್ ಹೇಳು ಅಂದ. ಪಂಡಿತನ ಇದಂತ ಪ್ರಶ್ನೆ ಅಂತ. ನನ್ನ ಪ್ರಶ್ನೆನೇ ಎಂತದ್ದು, ನನ್ನ ಕೈಯಾಗ ಎಷ್ಟು ಉಸುಕದ ಹೇಳು, ಎಷ್ಟು ಉಸುಕದ ಹೇಳು. ಅದನ್ನ ಹೆಂಗೆ ಹೇಳಿಕಾಕದ್ರಿ? ನೀ ಕೈ ಬಿಚ್ಚಿ ತೋರಿಸು, ಎಣಿಸಿ ಗಣಿತ ಮಾಡಿ ಗುಣಾಕಾರ ಮಾಡಿ ನಾ ಹೇಳ್ತೀನಿ. ಹಂಗ ಯಾರಾದ್ರೂ ಹೇಳ್ತಾರ? ಹಂಗ ನೋಡ್ಲಾರ್ದಂಗ ಹೇಳ್ಬೇಕು. ಹೇಳು ನನ್ನ ಕೈಯಲ್ಲಿ ಎಷ್ಟು ಉಸುಕದ. ಹೇಳಿಕ್ ಆಗುದಿಲ್ಲ ಅಂದ. ಆಗುದಿಲ್ಲ ನಾ ಹೇಳ. ಯಾರು? ಕುರುಬಗೌಡ. ನಿನಗೆ ಹೇಳಿಕ್ ಬರ್ತದ ನಾವು ಇದ್ರ ವಿದ್ಯೆ ಐತಿ ನನ್ನ ಕಡೆ. ಹೌದಾ? ಹೇಳು ಉತ್ತರ ಹಂಗಾಗಿ ಹೇಳಕ್ ಆಗುದಿಲ್ಲ. ನೀವು 501 ರೂಪಾಯಿ ದಕ್ಷಿಣ ತಗೊಂಡಿವಿ ಬೇಡಿಕೆ. ನಿನಗೆ ಉತ್ತರ ಬೇಕಂತಂದ್ರೆ 501 ರೂಪಾಯಿ ದಕ್ಷಿಣ ಆತ.
ನಿಮಗೂ ಅಷ್ಟ. ನಿಮಗಲ್ರಿ ಅವನು ನಿಮಗ್ ಉತ್ತರ ಬೇಕಂತಂದ್ರೆ 501 ರೂಪಾಯಿ ದರ್ಶನ ಕೊಟ್ಟು ನನಗೆ 3 ಸಲ ನಮಸ್ಕಾರ ಮಾಡುವಂತ ಪಂಡಿತಂದ ಇನ್ನೂವರೆಗೆ ಯಾರಿಗೆ ನಮಸ್ಕಾರ ನಾ ಮಾಡಿಲ್ಲ. ಇದೇನು ಬಂತಪ್ಪ ಪರಿಸ್ಥಿತಿ ಅಂತೇಳಿ ಆ ಕಡೆ ನೋಡ್ದ ಮೊದಲು ಯಾರ ನೋಡಾಕತ್ತಾರ ಅಂತೇಳಿ ಯಾರು ಇದ್ದಿದ್ದಿಲ್ಲ. ಆಯ್ತಂತೇಳಿ 501 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡ್ದ. ಉತ್ತರ ಹೇಳುವಲ್ಲ ಉತ್ಸಾಹ ಪಂಡಿತ 12 ವರ್ಷ ಕಾಶಿಯಲ್ಲಿ ಅಭ್ಯಾಸ ಮಾಡಿ ನಿಂತಿ ನನ್ನ ಕೈಯಾಗ ಎಷ್ಟು ಉಸುಕೈತೆ ಅಂತ ಹೇಳಕ್ಕಾಗೊಂದು ಹುಚ್ಚ ನನ್ನ ಮಗನ ನನ್ನ ಕೈಯಾಗ ಒಂದು ಮುಟ್ಟಿ ಉಸುಕೈತಿ ಅವನ ಎಷ್ಟು ಉಸುಕೈತೆ ಅಂದ್ರೆ ಒಂದು ಮುಟ್ಟಿಗೆ ಐತಿ. ಕೆಲವೊಂದು ಪ್ರಶ್ನೆ ಹಿಂಗೆ ಬಹಳ ಗಂಭೀರವಾಗಿರ್ತಾವ. ಜನಕರಾಜ ಪ್ರಶ್ನೆಯನ್ನು ಮಾಡ್ದ, ಇದು ಖರೇನೋ ಅದು ಖರೇನೋ ಯಾರಿಗೆ ಗೊತ್ತಾಗದು. 8 ದಿನ ಟೈಮ್ ಕೊಟ್ಟ, ಇದಕ್ಕೆ ವಿಚಾರ ಮಾಡಿ ನನಗೆ ಉತ್ತರ ಹೇಳ್ರಿ ಅಂತ. ಅನೇಕ ಪಂಡಿತರಿದ್ರು ಜನಕ ಮಹಾರಾಜರ ಸಭೆಯಲ್ಲಿ ಯಾರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅದರಲ್ಲಿ ಒಬ್ಬ ಪಂಡಿತರ ಮಗನಾಗಿರ್ತಕ್ಕಂಥ ಅಷ್ಟಾವಕ್ರ ಋಷಿ ತಮ್ಮ ತಂದೆಯನ್ನು ನೋಡಿದ ಮೇಲೆ, ಅಪ್ಪ ಯಾಕೋ ನೀವು ಚಿಂತಿತರಾಗಿದ್ದೀರಲ್ಲ, ಏನು ಕಾರಣ ಅಂತ ಪ್ರಶ್ನೆ ಮಾಡಿದಾಗಿಲ್ಲಪ್ಪ ಮಗನೇ, ರಾಜ್ಯಸಭೆಯಲ್ಲಿ ಜನಕ ರಾಜ ಒಂದು ಪ್ರಶ್ನೆ ಮಾಡಿದ್ದಾನೆ, ಅದಕ್ಕೆ ಉತ್ತರ ಸಿಗೋದು. ಏನು ಪ್ರಶ್ನೆ? ಇದು ಖರೇನೋ ಅದು ಖರೇನೋ. ಯಾಕೆ ತಲೆ ಕೊಡಿಸ್ಕೊಂತೀರಿ, ನಾ ಹೇಳ್ತೀನಿ ಅದಕ್ಕೆ ಉತ್ತರ ಅಂದ. ಯಾರು? ಅಷ್ಟಾವಕ್ರ. ನನ್ನನ್ನು ರಾಜ್ಯಸಭೆಯಲ್ಲಿ ಕರ್ಕೊಂಡು ಹೋಗ್ರಿ, ರಾಜನಿಗೆ ನಾನು ಉತ್ತರ ಹೇಳ್ತೇನೆ. ಹೌದಾ? ನಿಜನ? ನಿಜ. ನಡೆಯಲ್ಲ. ಮಾರನೇ ದಿನ ಜನಕ ಮಹಾರಾಜರ ಸಭೆಯಲ್ಲಿ ಅಷ್ಟಾವಕ್ರನ್ನ ಕರೆದುಕೊಂಡು ಹೋದಾಗ, ಅಷ್ಟ ಅಂದ್ರೆ 8, ವಕ್ರ ಅಂದ್ರೆ ಸೊಟ್ಟಾಡೊಂಕ, 8 ಕಡೆ ಸೊಟ್ಟಾಡೊಂಕ ಕೈಕಾಲಿದ್ದವನು ಅಷ್ಟಾವಕ್ರ ಮಹರ್ಷಿ. ಜ್ಞಾನದಲ್ಲಿ ಪರಿಪೂರ್ಣವಾಗಿರ್ತಕ್ಕಂತಹ ತತ್ವಜ್ಞಾನದ ಅಧಿಪತಿ ಅಷ್ಟಾವಕ್ರ. ಜನಕ ಮಹಾರಾಜರ ಸಭೆಯಲ್ಲಿ ಹೋದ ತಕ್ಷಣ ಎಲ್ಲರೂ ಆ ಅಷ್ಟಾವಕ್ರನ್ನ ನೋಡಿ ಸ್ವಲ್ಪ ಹಾಸ್ಯ ಮಾಡಬೇಕು. ಯಾಕಂತಂದ್ರೆ ಶರೀರ ವ್ಯಂಗ್ಯವಾಗಿದ್ದರಿಂದ ಹಾಸ್ಯ ಮಾಡ್ಲಿಕ್ಕತ್ರು. ಅಷ್ಟಾವಕ್ರಿಂದ, ನನ್ನ ಶರೀರದ ನೋಡಿ ನನ್ನ ಬುದ್ಧಿಮತ್ತೆಯ ಪರೀಕ್ಷೆಯನ್ನು ಮಾಡಬೇಡ್ರಿ, ಪ್ರಾಮಾಣಿಕವಾಗಿ ನನಗೆ ಪ್ರಶ್ನೆಯನ್ನು ಮಾಡಬೇಡಿ. ಜನಕರಾಜನ ಮುಂದೆ ಹೋಗಿ ನಿಂತ್ಕೊಂಡ ಮಹಾರಾಜರ ಪ್ರಶ್ನೆ ಮಾಡಿ, ಜನಕರಾಜರು ಪ್ರಶ್ನೆ ಮಾಡಿದ್ರು, ಇದು ಖರೇನೋ ಅದು ಖರೇನೋ. ಥಟ್ ಅಂತ ಉತ್ತರ ಕೊಟ್ಟ. ಯಾರು? ಅಷ್ಟಾವಕ್ರ. ಪ್ರಶ್ನೆ ಏನಿತ್ತು ಸರಿಯಾಗಿ ಕೇಳ್ರಿ. ಪ್ರಶ್ನೆ ಏನು? ಇದು ಖರೇನೋ ಅದು ಖರೇನೋ. ಉತ್ತರ: ಇದೂ ಖರೆ ಅದೂ ಖರೆ, ಇದೂ ಸುಳ್ಳು ಅದೂ ಸುಳ್ಳು. ಚಪ್ಪಾಳಿ ಬಾರಿಸ್ಲಿಕ್ಕಂತ ಜನಕರಾಜ. ನೀವು ಬಾರಿಸ್ಬೇಡಿ, ಜನಕರಾಜ ಬಾರಿಸ. ಅಂದ್ರೆ ಲಕ್ಷ್ಯ ಕೊಟ್ಟು ಕೇಳಾಕತ್ತಾರಂತ ಅರ್ಥ. ನನಗೆ ಈಗ ಸಂತೋಷ ಆಗ್ತದೆ. ಇಲ್ಲಾಂದ್ರೆ ಕುಂತಲ್ಲೇ ತಂಬಾಕ ತಿಕ್ಕಾಕತ್ರ ಏನ್ ಮಾಡೋದು? ಹಣೆಗಾರ. ಜನಕರಾಜನ ಬಹಳ ಸಮಾಧಾನ ಆಯ್ತು. ಪಂಡಿತರಂದ್ರು, ಮಹಾರಾಜರೇ ಏನಿದು ನಿಮ್ಮ ಪ್ರಶ್ನೆ? ಇದು ಖರೇನೋ ಅದು ಖರೇನೋ? ಅಷ್ಟಾವಕ್ರ ಉತ್ತರ ಕೊಡ್ತಾನೆ, ಇದೂ ಖರೆ ಅದೂ ಖರೆ, ಇದೂ ಸುಳ್ಳು ಅದೂ ಸುಳ್ಳು. ಏನಿದು ಅಂತ ಕೇಳಿದಾಗಪ್ಪ, ಹೇಳ್ತೀನಿ ಕೇಳ್ರಿ, ಕುತ್ಕೊಂಡು ಸುಮ್ಮನೆ ಅಂತ. ನಾನು ಯಾವ ದಿನ ಈ ಪ್ರಶ್ನೆಯನ್ನು ಮಾಡಿದ್ನೋ ಅವತ್ತು ಮಧ್ಯರಾತ್ರಿ ನನಗೊಂದು ಕನಸು ಬಿದ್ದಿದ್ದು. ಕನಸಿನಲ್ಲಿ ಹೊರ ರಾಜ್ಯದ ರಾಜ ಮಹಾರಾಜಗಳು ಬಂದು ನನ್ನ ಮೇಲೆ ಆಕ್ರಮಣ ಮಾಡಿ ನನ್ನನ್ನು ಸೋಲಿಸಿ ನನ್ನ ರಾಜ್ಯದಿಂದ ಓಡಿಸಿ ನನ್ನ ಮೈಮೇಲೆಲ್ಲ ಶಸ್ತ್ರಾಸ್ತ್ರಗಳಿಂದ ವಾರಗಳನ್ನು ಮಾಡಿ ನನ್ನ ಪರಿವಾರವನ್ನೆಲ್ಲ ಕಳೆದುಕೊಂಡು ಒಬ್ಬಂಟಿಗೆ ಆಗಿ ನಾನು ಓಡಿ 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 ಪ್ರಾಣದ ರಕ್ಷಣೆಗಾಗಿ ನಾನು ಓಡಿ ಓಡಿ ಹೋಗ್ತಿರ್ಬೇಕಾದ್ರೆ ಜೀವನವನ್ನು ಬದುಕುವ ಹವ್ಯಾಸದಲ್ಲಿ ಎಷ್ಟೋ ದಿನ ಪ್ರವಾಸ ಮಾಡ್ತಾ 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 ಮುಂದೆ ಹೋಗಿ ಒಂದು ದಿನ ಒಂದು ಕಡೆ ರಾತ್ರಿ ವಸತಿ ಮಾಡಿ ಮರನೇ ದಿನ ಸೂರ್ಯೋದಯ ಆದ್ಮೇಲೆ ಹೊಟ್ಟೆಗೆ ಅನ್ನವಿಲ್ಲ, ನೀರು ಇಲ್ಲ, ಕಣ್ಣಿಗೆ ನಿದ್ರೆ ಇಲ್ಲ, ಈ ಎಲ್ಲ ದುಃಖವನ್ನ ಸಹಿಸ್ತಾ ಸಹನೆ ಮಾಡ್ತಾ ನಾನು ಮುಂದೆ ಹೋಗ್ತಿರ್ಬೇಕಾದ್ರೆ ಸೂರ್ಯೋದಯ ಆಯ್ತು. ಒಂದು ದಾರಿ ಕಾಣ್ತು, ಒಂದು ಕಡೆ ಹೊಗೆ ಬರೋದು ಕಂಡು ಇಲ್ಲಿ ಯಾರೋ ವಸತಿ ಮಾಡ್ತಿರ್ಬೇಕಂತಕ್ಕಂಥ ಭಾವನೆಯಿಂದ ಆಗ್ಲಿ ಮಠ ಹೋದಾಗ ಅಲ್ಲಿ ಅನ್ನದಾನವಂತಕ್ಕಂಥದ್ದು ನಡೀಲಿಕ್ಕೆ ಅನ್ನದಾನ. ಅದನ್ನ ಕಂಡು ರಾಜನಿಗೆ ಬಹಳ ಆನಂದವಾಯ್ತು. ನಾನು ಇಷ್ಟು ದಿನ ಉಪವಾಸ ಇದ್ದೀನಲ್ಲ, 4 ತುತ್ತು ಅನ್ನ ತಿಂದು ಸ್ವಲ್ಪ ನೀರು ಕುಡಿದ್ರಾತಂತೇಳಿ ಈ ಭಾವನೆಯಿಂದ ಮಹಾರಾಜ ಪಾಳಿಗೆ ತಗೊಂಡ ಲೈನ್ನಲ್ಲಿ. ಮುಂದೆ 10-20 ಜನ ಇದ್ರು. ಎಲ್ಲರೂ ತಾಟ್ನಲ್ಲಿ ಭಿಕ್ಷಣ್ಣ ಅನ್ನವನ್ನ ನೀಡಿಸ್ಕೊಳ್ತಾ ಇದ್ದಾರೆ. ಇವನ ಕಡೆ ತಾಟಿಲ್ಲ, ಜನಕರಾಜನ ಕಡೆ. ಮಿಥಿಲಾ ನಗರದ ಅಧಿಪತಿ ಮಹಾರಾಜ ಯಾರಾದ್ರೂ ಗುರ್ತ ಹಿಡಿದ್ರೆ
ಅಪಮಾನ ಆಗಿರ್ತಂತ ಹೇಳಿ ಕೆಳಗಡೆ ಮುಖ ಮಾಡಿದ್ದಾನೆ. ಹಾರದ ಅಂಗಿಯನ್ನ ಮುಂದುಗಡೆ ಮಾಡಿಕೊಂಡು ಭಿಕ್ಷೆ ಬೇಡಲಿಕ್ಕೆ ನಿಂತ್ಕೊಂಡಿದ್ದಾನೆ ರಾಜ. ಕನಸಿನಲ್ಲಿ, ಕನಸಿನಲ್ಲಿ, ವಾಸ್ತವಿಕ ಅಲ್ಲ, ಕನಸಿನಲ್ಲಿ ನಿಂತ್ಕೊಂಡಿದ್ದ. ಅನ್ನವನ್ನು ಬೇಡ್ತಾ ಇದ್ದಾನೆ. ಮುಂದೆ ಹೋದ್ರು. ಇವನ ಪಾಳಿ ಬಂದು ಜನಕರಾಜಂದು. ಅಷ್ಟರೊಳಗಡೆ ಅಲ್ಲಿರ್ತಕ್ಕಂಥ ಅನ್ನವೆಲ್ಲ ಮುಗಿದು ಹೋಯ್ತು. ಜನಕರಾಜ ಕೈ ಒಡ್ಡಿ ನಿಂತ್ಕೊಂಡಿದ್ದಾನೆ. ಈಗ ಹಾಕ್ತಾರ, ಆಗ ಹಾಕ್ತಾರೆ, ಈಗ ಹಾಕ್ತಾರ, ಆಗ ಹಾಕ್ತಾರ ಅಂತೇಳಿ ಅನ್ನ ಮುಗಿದು ಹೋಗಿತ್ತು. ಮೇಲ್ ನೋಡ್ದಪ್ಪ, ನೋಡು, ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಕೈ ಮಾಡು, ಏನಾದ್ರೂ ಒಂದು ತುತ್ತು ಅನ್ನ ಬರ್ಬೋದು. ಆ ನೀಡವ ಈ ಕಡೆ ಒಮ್ಮೆ ಈ ಕಡೆ ಒಂದೇ. ಆ ಪಾತ್ರೆಯಲ್ಲಿ ಕೈ ಹಾಕಿದಾಗ ಒಂದು ತುತ್ತು ಅನ್ನ ಬಂತು. ಅದನ್ನೇ ಜನಕರಾಜನ ಕೈಲಿ ನೀಡಿದಾಗ ಅದನ್ನ ನೋಡಿ ಆನಂದ ಪಡ್ತಾ ಇದ್ದಾನೆ. ಎಷ್ಟೋ ದಿನ ಆಯ್ತು ನನ್ನ ಹೊಟ್ಟೆಗೆ ಅನ್ನ ಇಲ್ಲ, ಇಷ್ಟೊಂದು ತುತ್ತು ಅನ್ನ ತಿಂದು ಸಾಕಷ್ಟು ನೀರು ಕೊಡೋಣ ಅಂತ ಹೇಳಿ ಆ ಭಾವನೆಯಿಂದ ಹೋಗ್ತಿರ್ಬೇಕಾದ್ರೆ ಎರಡು ನಾಯಿಗೆ ಜಗಳ ಹತ್ತಿತ್ತು. ನಾಯಿಗಳು ಉಂಡು ಪತ್ರವಳಿ ಯಾವ್ದನಿದ್ರು ಹೋಗಿದ್ರಲ್ಲ, ಆ ಜಗಳದ ಅಬ್ಬರದಲ್ಲಿ ನಾಯಿಗಳು ಓಡಿ ಬಂದು ಜನಕರಾಜನ್ ಮೇಲೆ ಮೈಮೇಲೆ ಬಂದ ತಕ್ಷಣ ಕೈಲಿರ್ತಕ್ಕಂಥ ಎಲ್ಲ ಅನ್ನ ಚೆಲ್ಲಿ ಒಂದು ತುತ್ತು ಸಿಕ್ಕಿರ್ತಕ್ಕಂಥ ಅನ್ನ ಕೈಯಿಂದ ಚೆಲ್ಲಿ ಮಣ್ಣಾದ ಮೇಲೆ ಇನ್ನ ನನ್ನ ಹಣೆ ಬರ ಏನು ಅಂತ ವಿಚಾರ ಮಾಡುವಷ್ಟರಲ್ಲಿ ಜನಕರಾಜನಿಗೆ ಎಚ್ಚರಾಗಿತ್ತು. ಎಚ್ಚರಾಗಿ ನೋಡ್ತಾನೆ, ರಾಜವಾಡೆಯಲ್ಲಿದ್ದಾನೆ. ರಾಜ ಸಿಂಹಾಸನದ ಮೇಲೆ ಪಲಂಗದ ಮೇಲೆ ಮಲ್ಕೊಂಡಿದ್ದಾನೆ. ಆ ಕಡೆ ಈ ಕಡೆ ಸೇವಕರಿದ್ದಾರೆ. ಆವಾಗ ಜನಕರಾಜ ಅಂದ, ಕನಸಿನಲ್ಲಿ ಕಂಡಿರ್ತಕ್ಕಂಥ ಆ ಅವಸ್ಥೆ ಖರೇನೋ, ಕನಸಿನಿಂದ ಎಚ್ಚರ ಆದ ಮೇಲೆ ಕಂಡಿರ್ತಕ್ಕಂಥ ಈ ಅವಸ್ಥೆ ಖರೇನೋ ಅಂತ ಪ್ರಶ್ನೆ ಜನಕರಾಜ ಮಾಡಿದ್ದ. ಅವಾಗ ಅಷ್ಟಾವಕ್ರ ಋಷಿ ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರಪ್ಪ, ಕನಸಿನಲ್ಲಿ ಯಾವುದನ್ನ ಕಂಡು ಅದು ಕನಸಿನಲ್ಲಿ ನಿಜಾನೇ, ಕನಸಿನಲ್ಲಿ ನಿಜಾನೇ, ಕನಸಿನಲ್ಲಿ ಖರೇನೆ. ಆದ್ರೆ ನಿದ್ದೆಯಿಂದ ಎಚ್ಚರವಾದಾಗ ಕನಸು ಸುಳ್ಳಾಗ್ತದ, ವಾಸ್ತವಿಕ ಜೀವನ ಖರೆ ಅನಿಸ್ಲಿಕ್ಕತ್ತದ. ನನ್ನ ಮೇಲೆ ಯಾರು ದಾಳಿ ಮಾಡಿಲ್ಲ, ನನ್ನ ಜೊತೆ ಯಾರು ಯುದ್ಧ ಮಾಡಿಲ್ಲ, ನಾನು ಸೋತಿಲ್ಲ, ನಾನು ಹೇಗಿದ್ದೇನೋ ಹಾಗಿದ್ದೇನೆ, ನನಗೆ ಯಾವುದೇ ಪ್ರಕಾರ ತೊಂದರೆ ಇಲ್ಲ ಅಂತಕ್ಕಂಥ ಭಾವನೆ ಅವನಿಗೆ ಬಂತು. ಕನಸಿನಲ್ಲಿದ್ದಾಗ ಅದು ಖರೆ, ಕನಸಿನಿಂದ ಎಚ್ಚರವಾದಾಗ ಇದು ಖರೆ. ಈಗ ಇನ್ನು ಮುಂದೆ ಕೇಳಿ, ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡ್ರಿ. ಇನ್ಮೇಲೆ ಬಂದವ್ರಿಗೆ ಹೊರಗಡೆ ಕೇಳಿ. ಕನಸಿನಲ್ಲಿ ಅದು ಖರೆ, ಎಚ್ಚರ ಆದ್ಮೇಲೆ ಇದು ಖರೆ. ವಾಸ್ತವಿಕವಾಗಿ ಇದನ್ನು ಸುಳ್ಳು ಅದನ್ನು ಸುಳ್ಳು ಅಂತೇಳಿ ಅಷ್ಟಾವಕ್ರ ಹೇಳಿದ್ರು. ಇದು ಯಾಕೆ ಸುಳ್ಳು ಅಂತಂತಂದ್ರೆ, ಅಜ್ಞಾನ ರೂಪಿ ಅಂಧಕಾರದಿಂದ ನಾವು ಯಾವಾಗ ಎಚ್ಚರ ಆಗ್ತೀವೋ ಅವಾಗ ಇದು ಸುಳ್ಳೇ, ವಾಸ್ತವಿಕ ಜೀವನವು ಸುಳ್ಳೇ ಅಂತ. ಮತ್ತೆ ಅಜ್ಞಾನದಲ್ಲಿ ಏನು ಕಂಡಿದ್ದೀವೋ ಅದು ಸುಳ್ಳೆ. ಇದು ಸುಳ್ಳು ಅದು ಸುಳ್ಳು, ಇದು ಖರೆ ಅದು ಖರೆ. ನಿದ್ದೆಯಿಂದ ಎಚ್ಚರ ಆದಾಗ ಕನಸು ಹೇಗೆ ಸುಳ್ಳಾಗ್ತದನೋ ಅದೇ ಪ್ರಕಾರ ಅಜ್ಞಾನ ರೂಪಿ ಅಂಧಕಾರದಿಂದ ಎಚ್ಚರವಾದಾಗ ಈ ಪ್ರಾಪಂಚಿಕ, ಈ ಸಂಸಾರ, ಈ ಮಾಯಾರೂಪಿ ಸಂಸಾರ ಇವೆಲ್ಲ ಸುಳ್ಳು ಅನ್ನಿಸ್ತದೆ. ಅದಕ್ಕಾಗಿ ನಮ್ಮ ತುಕೋಬರಾಯರು ಸಂಸಾರದ ಸ್ವರೂಪವನ್ನು ಹೇಳ್ತಿರ್ಬೇಕಾದ್ರೆ, ಫಲಕಟತು ಸಂಸಾರ, ಈ ಸಂಸಾರ ಅಂತಕ್ಕಂಥದ್ದು ಫಲಕಟವಾಗ್ಯದ, ಫಲಹೀನವಾಗ್ಯದ. ಇದರಲ್ಲಿ ಯಾವುದೇ ಪ್ರಕಾರದ ಫಲವನ್ನು ಕೊಡುವ ಸಾಮರ್ಥ್ಯವಿಲ್ಲ. ಆದರೆ ಫಲಕಟವಾದ ಅಸಾರರೂಪಿ ಸಂಸಾರದಲ್ಲಿ ಸಾರರೂಪಿ ಆಗಿರತಕ್ಕಂತಹ ನಮ್ಮ ಪರಮಾತ್ಮನಿದ್ದಾನೆ. ಅವನನ್ನ ಶೋಧನೆ ಮಾಡಿ ಅವನ ಸತ್ಯ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ಅವನಿಗೆ ಶರಣು ಹೋದಾಗ ಅವನ ಪ್ರಾಪ್ತಿ ಅಂತಕ್ಕಂಥದ್ದು ಆಗ್ತದೆ. ಅದಕ್ಕಾಗಿ ಏಥೇ ಸಾರ ಭಗವನ್, ಸಾರ ಅಂದ್ರೆ ಊಟ ಮಾಡು ಸಾರಲ್ಲ, ಸಕ್ತನ್. ಸಾರ ಅಂದ್ರೇನು? ಸಕ್ತನ್, ಸತ್ಯಕ್ಕಿಂತನೂ ಸತ್ಯ, ಸತ್ಯದ ಪರಮ ಶ್ರೇಷ್ಠ ಅವಸ್ಥೆ ಯಾವುದು ಅದಕ್ಕೆ ಸಾರ ಅಂತ ಹೇಳಿ. ಅಸಾರ ಅಂದ್ರೆ ಸುಳ್ಳು ಅಂತ. ಅಸಾರವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಸಾರವಾಗಿರ್ತಕ್ಕಂಥ ಪರಮಾತ್ಮನಿದ್ದಾನೆ. ಯಾವ ಪ್ರಕಾರ? ಸಾರ ಸಾರ ಸಾರ
ಸತ್ಯ ಸಾರದಲ್ಲಿ ಸಾರ, ಸತ್ಯದಲ್ಲಿ ಸತ್ಯ, ನಿತ್ಯದಲ್ಲಿ ನಿತ್ಯ, ಆನಂದದಲ್ಲಿ ಆನಂದ ವಾಚಕನಾಗಿರ್ತಕ್ಕಂಥ ನಮ್ಮ ಪರಮಾತ್ಮನಿದ್ದಾನೆ. ಇದು ಬರೀ ಮಾತನ್ನ ಹೇಳಿದ್ರೆ ಗೊತ್ತಾಗೋದಿಲ್ಲ, ಬರೀ ಕೇಳಿದ್ರೆ ಗೊತ್ತಾಗೋದಿಲ್ಲ. ಸತ್ಯವಾಗಿರ್ತಕ್ಕಂಥ ಪರಮಾತ್ಮನ ಶೋಧನೆ ಮಾಡಬೇಕಾದ್ರೆ ಮಂಥೂನಿ ನವನಿತ ತೈಸೇಗಿ ಏನಂತ ವಾಯ ವ್ಯರ್ಥಕತಾ ಸಾಂಡಿ ಮಾರ್ಗು ಅಸಾರೂಪಿ ಸಂಸಾರದಲ್ಲಿ ಸತ್ಯ ರೂಪಕ್ಕೆ ನಮ್ಮ ಪರಮಾತ್ಮನಿದ್ದಾನೆ. ಚರಾಚರದಲ್ಲಿ ಪರಮಾತ್ಮನಿದ್ದಾನೆ. अर्जुना में से ऐसा कवड उठाई यसे हरी प्राणियांचे दैव कैसे जे न देखनी माती. ನನ್ನನ್ನು ನೋಡುವ ದೃಷ್ಟಿ ನಿಮ್ಮಲ್ಲಿಲ್ಲಲ್ಲ. ನಾನು ಎಲ್ಲ ಕಡೆ ಇದ್ದೇನೆ, ಎಲ್ಲ ಕಡೆ ಇದ್ದೇನೆ. ಎಲ್ಲೆಲ್ಲಿದ್ಯಪ್ಪ ಪರಮಾತ್ಮ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ತುಕುರ ಉತ್ತರ ಕೊಟ್ಟರು, ವಿಠಲ ವಿಸ್ತಾರಿ ಲಾಜ ಸಪ್ತಹಿ ಪಾತಾಳೆ ವಿಠಲ ವ್ಯಾಪಕ ತ್ರಿಭುವನಿ ವಿಠಲ ಮುನಿ ಮುನಿಗಳ ಅಂತಃಕರಣದಲ್ಲಿ, ಸಪ್ತ ಪಾತಾಳದಲ್ಲಿ, ತ್ರಿಭುವನದಲ್ಲಿ, ಚರಾಚರದಲ್ಲಿ, ಶೂನ್ಯ ಸ್ಥಾವರ ಜಂಗಮ ವ್ಯಾಪುನಿ ರಾಹಿಲಾ ಅಕಳ. ಅದಕ್ಕೇನೆ ತುಕುಬರ ಆಕಾಶ ವ್ಯಾಪಕ ವಿಶ್ವಂಬರ ಚರಾಚರ ಜಾಚೇನಿಯ. ಚರಾಚರದಲ್ಲಿ ಪರಮಾತ್ಮ ಅವನನ್ನು ನೋಡುವ ದೃಷ್ಟಿ ನಮ್ಮಲ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ನೀವ್ಯಾರು, ನಮ್ಮ ಅಧಿಕಾರ ಏನು, ನಮಗೆ ಪ್ರಾಪ್ತವಾಗಿರತಕ್ಕಂಥ ಜ್ಞಾನ ಎಂಥದ್ದು ಅಲ್ಲ. ದ್ವಾಪಾರಯುಗದಲ್ಲಿ ಲಕ್ಷ್ಯ ಕೊಟ್ಟು ಕೇಳಿ, ದ್ವಾಪಾರಯುಗದಲ್ಲಿ ಕೃಷ್ಣ ಪರಮಾತ್ಮನ ಸಖ, ಕೃಷ್ಣ ಪರಮಾತ್ಮನ ಮಿತ್ರ, ಕೃಷ್ಣ ಪರಮಾತ್ಮನ ಅತೀವ ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಅರ್ಜುನನಿಗೆ ಪರಮಾತ್ಮನನ್ನ ಗುರುತಿಸುವ ದೃಷ್ಟಿ ಇದು. ಏನೋ ಅಗಾಧವಾಗಿರ್ತಕ್ಕಂಥ ಮಾತನ್ನ ಪರಮಾತ್ಮ ಹೇಳಿದ್ರೆ ಅರ್ಜುನ ಮಲ್ಲಪ್ಪ ಹೇಳ್ತಿದ್ದು, ಏನ್ ಹೇಳ್ತೀಯೋ ಕೃಷ್ಣ, ನನಗಿಂತ ಬರೀ 6 ತಿಂಗಳ ದೊಡ್ಡವನಿದ್ದೀಯ ನೀನು, ಇಲ್ಲ ಬಾರದು ಏನೋ ಹೇಳಿದ್ರೆ ನಾ ಕೇಳ್ತೀನ ಅರ್ಜುನ್ ಅಂತಿದ್ದ. ಅದಕ್ಕಾಗಿ ಒಂದು ಸಲ ಪರಮಾತ್ಮ ಅಂದ, ನಾನು ಯಾರು ಅಂತಕ್ಕಂಥ ಮಾತು ಇವನಿಗೆ ಒಂದಿಲ್ಲ ಒಂದು ದಿನ ತಿಳಿಸಿಕೊಡ್ಬೇಕಾಗ್ತದೆ. ಒಂದೊಂದ್ಸಲ ಅಂತ ಪರಿಸ್ಥಿತಿ ಬರ್ತಾವ. ಸಾಂಗ್ಲಿಗೆ ಕೀರ್ತನಕ್ಕೆ ಹೋಗಿದ್ದೆ ನಾವು ಒಂದ್ಸಲ. ಸಾಂಗ್ಲಿಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿದ್ದೆ, ಯಾರು ಗುರ್ತಾ ಹಿಡಿಲಿ. ನನಗೆ ಯಾರು ಆಮಂತ್ರಣ ಕೊಟ್ಟಿದ್ರು ಅವರಲ್ಲಿ ಇದ್ದಿದ್ದೆ. ನನಗೆ ಯಾರು ಬಾನು ಅನ್ನೋವಾಗು ಕುಂದ್ರೇನು ಅಲ್ವಾಗ. ಏನ್ ಮಾಡ್ಬೇಕು, ನಾನಾ ದಾರಿ ಕಾದು ಒಂದು ಮೂಲೆಯಾಗ ಹೋಗಿ ಕೂತ್ಕೊಂಡ್ರು. ಏನೋ ಕಾರ್ಯಕ್ರಮ ಮಾಡಿದೆ, ಕಾರ್ಯಕ್ರಮ ಮುಗಿತು, ಎಲ್ಲರೂ ಎದ್ದು ಹೋದ್ರು. ವೀಣೆಕರಿ ರಾಮಕೃಷ್ಣ ಅರಿವು ಅನ್ಕೊಂತ ಒಬ್ಬ ನಿಂತಿದ್ದ. ಅವ ಬಂದ ನನ್ನಂತೆ, ತಮ್ಮ ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ ಅಂದಮ್ಮ. ಅಂದ್ರ ನಾ ಊಟ ಮಾಡಕ್ ಬಂದಿನಂತ ವೀಣೆಕರಿ ತಿಳ್ಕೊಂಡಿದ್ದ. ನಾನೇ ಕೀರ್ತನಕಾರ ನನಗೆ ಗೊತ್ತಿಲ್ಲ. ನಾ ಅಂದೆ, ಅಪ್ಪ ನಾ ಊಟಕ್ಕೆ ಬಂದಿಲ್ಲ, ಈ ಬೋರ್ಡಿನ ಮೇಲೆ ಹೆಸರೈತಲ್ಲ ಹರಿಭಕ್ತಿ ಪರಾಯಣ ತುಕಾರಾಮ್ ಪವಾರ್ ಅಂತೇಳಿ, ಅವನು ನಾನೇ ಅಂದ್ರು. ಹೌದನ್ರಿ ಮಹಾರಾಜರ ನೀವನ್ರಿ. ಕೆಲವೊಂದ್ಸಲ ನಮ್ಮ ಪರಿಚಯವನ್ನು ನಾವೇ ಮಾಡಿಕೊಡ್ಬೇಕಾಗ್ತದೆ. ಅರ್ಜುನನಿಗೆ ತನ್ನ ಸ್ವರೂಪದ ಪರಿಚಯವನ್ನ ಮಾಡಿಕೊಡ್ತಿರ್ಬೇಕಾದ್ರೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನವನ್ನು ಪರಮಾತ್ಮ ನೀಡಿದ. ಯಾರಿಗೆ? ಅರ್ಜುನನಿಗೆ. ಪರಮಾತ್ಮ ಹೇಳ್ತಾ ಇದ್ದಾನೆ, ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಾಹ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾನಿ ಕೃತಾನಿ ಚ. ಅರ್ಜುನ ನೋಡು ನನ್ನ ಕಡೆ, ನನ್ನ ಅಗಾಧವಾಗಿರತಕ್ಕಂಥ ರೂಪವನ್ನು ನೋಡು, ನನ್ನ ವಿಶ್ವರೂಪದ ದರ್ಶನ ನೀನು ಪಡೆ. ಚರ್ಮ ಚಕ್ಷುವಿನಿಂದ ಪರಮಾತ್ಮನ ಸ್ವರೂಪವನ್ನು ನೋಡ್ಲಿಕ್ಕಾಗುವುದಿಲ್ಲ. ದಿವ್ಯ ದೃಷ್ಟಿ ಕೊಡಬೇಕಾಯ್ತು ಪರಮಾತ್ಮನಿಗೆ. ಅರ್ಜುನನಿಗೆ ಪರಮಾತ್ಮ ದಿವ್ಯ ದೃಷ್ಟಿ ಕೊಟ್ಟಾಗ ಸತ್ಯ ಸ್ವರೂಪದ ಜ್ಞಾನ ಅಂತಕ್ಕಂಥದ್ದು ಅರ್ಜುನನಿಗಾಯ್ತು. ಅಷ್ಟು ವಿಶಾಲವಾಗಿರ್ತಕ್ಕಂಥ ಪರಮಾತ್ಮ ಈ ಅಸಾರ ರೂಪಿ ಸಂಸಾರದಲ್ಲಿ ಸಾರ ರೂಪಾಯಿಗೆ ಪರಮಾತ್ಮನಿದ್ದಾನೆ. ಈ ಮಾತನ್ನ ಜಗದ್ಗುರು ಕುಮಾರರು ಮೊದಲು ತಮ್ಮ ಮನಸ್ಸಿಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ಹೇಳಿ ಮುಗಿದ ಮೇಲೆ ಎಲ್ಲ ಅಖಿಲ ವಿಶ್ವಕ್ಕೆ, ಅಖಿಲ ಜಗತ್ತಿಗೆ ತಿಳಿಸಿಕೊಡ್ತಾರೆ. ಏನು ಅಂತಂದ್ರೆ, ಅಪ್ಪ ಸಂಸಾರದಲ್ಲಿ ಯಾವುದೇ ಪ್ರಕಾರ ಸುಖ ಸಮಾಧಾನ ಅಂತಕ್ಕಂಥದ್ದು ಇಲ್ಲ. ಸಂಸಾರ ದುಃಖಕ್ಕೆ ಕಾರಣ. ಸಂಸಾರವನ್ನ ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ.
ಪ್ರಪಂಚವನ್ನ ತ್ಯಾಗ ಮಾಡ್ಲಿಕ್ಕೆ ಬರ್ತದ? ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಯಾವುದೇ ಸಂತ ಮಹಾತ್ಮರು ಪ್ರಪಂಚದ ತ್ಯಾಗವನ್ನು ಮಾಡಿಲ್ಲ. ನಮ್ಮ ಜಗದ್ಗುರು ತುಕೋಬಾರರು ಇಬ್ಬರು ಹೇಳಿದ್ರು, ಮಕ್ಕಳು ನಾಮದೇವ್ ಮಾಡಿದ್ರು ಮದುವೆ ಮಕ್ಕಳು, ಏಕನಾಥ್ ಮಾಡಿದ್ರು ಮದುವೆ ಮಕ್ಕಳು, ಗೋರಬ ಕಾಕ ಮದುವೆ ಮಕ್ಕಳು, ಸಾವಂತಮಾಳಿ ಮದುವೆ ಮಕ್ಕಳು, ಚೋಖಾಮೇಳ್ ಮದುವೆ ಮಕ್ಕಳು. ಅಪವಾದಾತ್ಮಕ ವಿಷಯ ನಮ್ಮ ಜ್ಞಾನಬಾರರು ಅವ್ರು 21ನೇ ವಯಸ್ಸಿನಲ್ಲಿ ಸಮಾಧಿ ಆಗಿದ್ದಕ್ಕೆ ಮದುವೆ ಮಾಡ್ಕೊಳ್ಳಿಲ್ಲ. ಆದ್ರೆ ನಮ್ಮ ಎಲ್ಲ ಸಂತ ಮಹಾತ್ಮರು ಗೃಹಸ್ಥಾಶ್ರಮಿಯನ್ನ ಸ್ವೀಕಾರ ಮಾಡಿ ಪ್ರಪಂಚವನ್ನು ಮಾಡಿ ಇದಕ್ಕೇನೆ ನಮ್ಮ ಕನ್ನಡದಲ್ಲಿ ಕೂಡ ಈಸಬೇಕು, ಇದ್ದು ಜಯಿಸಬೇಕು. ಪ್ರಪಂಚವನ್ನ ತ್ಯಾಗ ಮಾಡೋದ್ರಿಂದ ಪ್ರಪಂಚ ತ್ಯಾಗ ಆಗೋದಿಲ್ಲ. ಪ್ರಪಂಚ ಹೇಗಿದೆ ಅಂತಂತಂದ್ರೆ ನಮ್ಮ ನೆರಳು ನಾವು ಎಲ್ಲಿವರೆಗೆ ಇದ್ದೇವೋ ಅಲ್ಲಿವರೆಗೆ ನಮ್ಮ ಜೊತೆನೇ ಇರ್ತದ. ಅದೇ ಪ್ರಕಾರ ಪ್ರಪಂಚ ನಮ್ಮ ಬೆನ್ನನ್ನು ಬಿಡೋದಿಲ್ಲ. ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ರಿ, ಬೇರೆ ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗ್ರಿ, ನಿಮ್ಮ ಜೊತೆ ನಿಮ್ಮ ಪ್ರಪಂಚ, ನಿಮ್ಮ ಸಂಸಾರ, ನಿಮ್ಮ ಕರ್ಮ, ನಿಮ್ಮ ಪ್ರಾರಂಭ ಬೆನ್ನ ಬಿಟ್ಟಿರ್ತದೆ. ಇದೇ ಪ್ರಪಂಚದಲ್ಲಿದ್ದು ಪ್ರಪಂಚವನ್ನ ಗೆಲ್ಲುವ ಸಾಮರ್ಥ್ಯವನ್ನು ನಾವು ಪಡೆಯಬೇಕಾಗ್ತದೆ. ನಮ್ಮ ಸಂತ ಮಹಾತ್ಮರು ಅದನ್ನು ಮಾಡಿ ತೋರಿಸಿದ್ರು. ಯಾವ ಪ್ರಕಾರ? ಪ್ರಪಂಚ ರಚನಾ ಪ್ರಪಂಚದಲ್ಲಿ ಇದ್ದು ಪ್ರಪಂಚವನ್ನು ಗೆಲ್ಲುವ ಸಾಮರ್ಥ್ಯ ನಾವು ಹೊಂದಬೇಕಾಗ್ತದ. ನಮ್ಮ ಸಂತ ಮಹಾತ್ಮರು ಪ್ರಪಂಚದಲ್ಲಿದ್ದು ಪ್ರಪಂಚವನ್ನು ಮಾಡಿ ವಿಷಯ ಸುಖದ ಸೇವನೆಯನ್ನ ಮಾಡಲಿಕ್ಕೆ ಎಲ್ಲೂ ಬಂಧನೆ ಇಲ್ಲ, ಮಾಡಬೇಕಾಗ್ತದೆ. ನಮ್ಮ ಸಂತ ಮಹಾತ್ಮರು ವಿಷಯ ಸುಖದ ಸೇವನೆಯನ್ನು ಮಾಡಿದ್ದಾರೆ. ಅದನ್ನ ಮಾಡಿ ಅದರ ಮೇಲೆ ಜಯವನ್ನು ಸಾಧಿಸಿದ್ದಾರೆ. ನಾವು ವಿಷಯ ಸುಖಕ್ಕೆ ಆಹಾರಿ ಹೋಗ್ತೇವೆ, ಅಲ್ಲಿ ಕೆಲಸ. ಅದಕ್ಕಾಗಿ ವಿನಂತಿಯನ್ನು ಮಾಡ್ತಾ ತುಕೋಬರ ಹೇಳ್ತಾದ್ರಪ್ಪ, ಸಂಸಾರದ ಸ್ವರೂಪ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ಈ ಸಂಸಾರ ಕೇವಲ ಕಣ್ಣಿಗೆ ನೋಡ್ಲಿಕ್ಕೆ ಚಂದ ಕಾಣ್ತದ, ಖರೆ ಒಳಗಡೆ ನೋಡಿದಾಗ ಮಾತ್ರ ಅನೇಕ ಪ್ರಕಾರದ ದುಃಖಗಳಿಂದ ಇದು ತುಂಬಿ ತುಳುತ್ತಾ ಇದೆ. ಅದಕ್ಕಾಗಿ ಫಲಕಟ ಫಲಹೀನ, ಯಾವುದೇ ಪ್ರಕಾರದ ಫಲವನ್ನು ಕೊಡುವ ಸಾಮರ್ಥ್ಯ ಯಾವುದರಲ್ಲಿನೋ ಅದಕ್ಕೆ ಸಂಸಾರ ಅಂತ ಕರೀತಾರೆ. ಅದಕ್ಕಾಗಿ ಅಸಾರೂಪಿ ಸಂಸಾರದಲ್ಲಿ ಸಾರೂಪಿ ಪರಮಾತ್ಮನ ಗುರುತಿಸಿ ಅವನಿಗೆ ಶರಣೋಗಿ ಅವನ ನಾಮಚಿಂತನೆಯನ್ನು ಮಾಡಿ ಫಲಕಟದು ಸಂಸಾರ ಗೀತೆ ಸಾರ ಭಗವಂತ ಐಸೆ ಜಾಗವಿತೋ ಮನ ಸರಿಸಿ ಜನ ಸಹಿತ ಬೋಲ ಮಾಮ ಫಲಕಟದು ಸಂಸಾರ.
सभी से जना सभी से
ಕೀರ್ತನೆ ಕೇಳ್ತಿರ್ತಕ್ಕಂತಹ ಸಕಲ ಸದ್ಭಕ್ತರಿಗೆ ಒಂದೇ ಒಂದು ವಿನಂತಿ, ಎಲ್ಲರೂ ತಮ್ಮ ತಮ್ಮ ಕೈಯಿಂದ ಜೋರಾಗಿ ಚಪ್ಪಾಳೆ ಹಾಕಿ ವಿಠೊಬ್ಬ ರಮಣ ಎಂತಕ್ಕಂಥ ಭಜನೆಯನ್ನು ಮಾಡಬೇಕು. ವಿಠೊಬ್ಬ ಎಲ್ಲರೂ फलकतो संसार येते सार भगवंत ऐसे जाग बिटो मना सलशे जन सही. ಪ್ರಾಪಂಚಿಕ ವ್ಯಾಮೋಹದಿಂದ ನಮ್ಮ ವೃತ್ತಿಯನ್ನ ನಿವೃತ್ತಿಯನ್ನಾಗಿ ಮಾಡಿ ಕೆಲವೊಂದ್ಸಲ ಸರ್ವಸಾಮಾನ್ಯರಿಗೆ ವಿಷಯ ಸುಖದಲ್ಲಿ ಸುಖ ಅನಿಸ್ತದ ನಾನು ಅದು ಯಾಕೆ ಇದಕ್ಕೆ ಉತ್ತರ ಕೊಡ್ತೀನಿ. ವಿಷಯ ಸುಖದಲ್ಲಿ ಸುಖ ಇದೆ ಇಲ್ಲ ಅಂತಲ್ಲ, ಆದ್ರೆ ಕ್ಷಣಿಕಲ್ಲ. ಸುಖ ಪಹತ ಜವಾ ಪಾಡೆ ದುಃಖ. ವಿಷಯ ಸುಖದ ಸೇವನೆಯನ್ನ ಮಾಡ್ತಿರ್ತಕ್ಕಂಥ ವಿಷಯ ಪಾಮರರಿಗೆ ಅದು ಸುಖ ಯಾಕೆ ಅನಿಸ್ತದಂತಂತಂದ್ರೆ, ವಿಷಯ ಸುಖದ ಸೇವನೆಯನ್ನು ಮಾಡ್ತಿರ್ಬೇಕಾದ್ರೆ ಮನಸ್ಸಿನ ಏಕಾಗ್ರತೆ ಬರ್ತದೋ, ವೃತ್ತಿ ಸ್ಥಿರ ಆಗ್ತದ. ವೃತ್ತಿ ಸ್ಥಿರ ಆದ್ಮೇಲೆ ಅಲ್ಲಿ ಅಂತಃಕರಣದ ಪ್ರಕಾಶವಿದ್ದಾಗ ಅವನಿಗೆ ಸ್ವಲ್ಪ ಆತ್ಮಕ್ಕೆ ಸುಖ ಅನಿಸ್ತದ. ಅದೇ ನಿಜವಾದ ಸುಖ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಇದಕ್ಕೆ ಉದಾಹರಣೆ ನಮ್ಮ ಅವಲಿಯವರು ಕೊಡ್ತಾ ಇದ್ದಾರೆ. ವಿಷಯಾಚೆ ಸಮಸೂಕ बिगडाची बाहुली आब्राची सावली जाईल. ಎಷ್ಟು ಸುಂದರವಾಗಿ ಮಾಡ್ತಿದ್ರಪ್ಪ. ವಿಷಯದ ಸುಖ ಇದು ಸುಖ ಅಲ್ಲ. ಜ್ಞಾನೇಶ್ವರಿ ತೆಗೆದು ಜ್ಞಾನೇಶ್ವರಿಯಲ್ಲಿ ದೇವಿ ವಿಷಯಾಂಚೆ ಜೆ ಸುಖ ते केवळ परम दुःख परी काय की जे ಮೂರ್ಖ ನ ಸೇವಿತಾ ನ ಸರಿ. ವಿಷಯ ಸುಖದಲ್ಲಿ ಸುಖ ಅನಿಸೋದು ಮೂರ್ಖತನ, ಹುಚ್ಚತನ. ಒಬ್ಬ ಮನುಷ್ಯ ನೀರಡಿಕೆ ನೀರನ್ನ ಕೇಳಲಿಕ್ಕೆ ಒಬ್ಬರ ಮನೆ ಮುಂದೆ ಹೋಗಿಕೊಂಡು, ಅಮ್ಮ ನೀರಡಿಕೆ ಆಗಿದೆ, ನೀರನ್ನ ಕೊಡ್ರಿ ಅಂತ ಕೇಳ. ಆ ಮನೆಯಲ್ಲಿರ್ತಕ್ಕಂಥ ಮಹಾತಾಯಿ ಓಡೋಡಿ ಬಂದು, ಅಪ್ಪ ನಮ್ಮ ಮನೆಯಲ್ಲಿ ನೀರಿಲ್ಲ, ನಮ್ಮ ಮನೆಯಲ್ಲಿ ಅಮೃತ ಇದೆ ಕೊಡಲ್ಲ ಅಂತ ಕೇಳಿ. ಏನು ಅಮೃತ? ಅಮೃತ ಇದು ಸ್ವರ್ಗದಲ್ಲಿರ್ತಕ್ಕಂಥ ದೇವಾನ ದೇವತೆಗಳ ಪೇಯ. ಏನೋ ಮಾವಲಿಯ ದೃಷ್ಟಾಂತದಲ್ಲಿ ಮೃತ್ಯು ಲೋಕದಲ್ಲಿ ಹಾಕಿದ್ದಾರೆ. ಇವಾಂದ ತಾಯಿ ನೀರರ ಕೊಡು, ಅಮೃತನರ ಕೊಡು, ನೀರಡಿಕೆ ಹೋದ್ರೆ ಸಾಕು. ಆ ತಾಯಿ ಅಮೃತದ ಕಲಶವನ್ನು ತಂದು ಕೊಟ್ಟರು ಕೈಯಲ್ಲಿ. ಅಮೃತದಲ್ಲಿ ಎಂಥ ಸಾಮರ್ಥ್ಯ ಇದೆ ಅಂತಂದ್ರೆ, ಅಮೃತದ ಒಂದು ಹನಿ ನ್ಯಾಲಿಗೆಯಲ್ಲಿ ಬಿದ್ದು ಹೊಟ್ಟೆಯಲ್ಲಿ ಏನಾದ್ರೂ ಹೋದ್ರೆ ಅವನು ಅಮರನಾಗ್ತಾನೆ. ಅಮರ ಅಂದ್ರೆ ಮರಣ ತಪ್ಪೋದಿಲ್ಲ, ಸ್ವಲ್ಪ ಆಯುಷ್ಯದ
ವ್ಯಾಪ್ತಿ ಹೆಚ್ಚಿಗೆ ಆಗ್ತದಷ್ಟೇ, ವ್ಯಾಲಿಡಿಟಿ ಜಾಸ್ತಿ ಸಿಗ್ತದೆ, ಆಯುಷ್ಯ ಜಾಸ್ತಿ ಆಗ್ತದೆ. ಅವನಿಗೆ ಗೊತ್ತಿಲ್ಲ. ಅಮೃತದ ಕಲಶವನ್ನ ಎತ್ತಿ ಬಾಯಲ್ಲಿ ಅಮೃತವನ್ನು ಹಾಕಿ ಇನ್ನೇನು ಕುಡಿಬೇಕು ಅನ್ನುವಷ್ಟರಲ್ಲಿ ಅವನ ಕಣ್ಣಿಗೆ ಏನು ಕಾಣಲಿಕ್ಕತ್ತು ಅಂತಂದ್ರೆ ನೀರು ಕುದುರೆ ಕಾಣ್ಲಿಕ್ಕತ್ತು. ನೀರು ಕುದುರೆ ಅಂದ್ರೆ ಗೊತ್ತಾಗುತ್ತ? ಬಿಸಿಲು ಕುದುರೆ ಅಂತೀವಲ್ಲ, ಬೇಸಿಗೆ ಕಾಲದಲ್ಲಿ ನೀರು ಹರಿತದಂತ ನಮಗೆ ಭಾಸ ಆಗ್ತದಲ್ಲ, ಅದಕ್ಕೆ ನೀರು ಕುದುರೆ ಬಿಸಿಲು ಕುದುರೆ ಅಂತ. ನೀರು ಹರಿತೈತೇನೋ ಅಂತ ಹಿಂಗ ನಮಗೆ ಕಲ್ಪನೆ ಆಗ್ತದೆ. ಅದನ್ನ ನೋಡಿ ಇವನಂದ ಇಲ್ಲೇ ಪಕ್ಕದಲ್ಲಿ ನದಿಯ ನೀರು ಹರಿತಿರ್ಬೇಕಾದ್ರೆ ಅಮೃತ ಕೂಡ ನಾ ಏನ್ ಮಾಡ್ಲಿ ಅಂತ ಆ ಅಮೃತದ ಕಲಶವನ್ನ ಕೆಳಗಡೆ ಇಟ್ಟು ಬಾಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಅಮೃತವನ್ನು ಉಗುಳದ. ಆ ಬಿಸಿಲು ಕುದುರೆಯ ನದಿಯಲ್ಲಿರ್ತಕ್ಕಂಥ ನೀರನ್ನು ಕುಡಿಲಿಕ್ಕೆ ಓಡ್ತಾ 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 ಇದ್ದಾನೆ. ಯಾವತ್ತೂ ಅವನಿಗೆ ನೀರು ಕುಡಿಲಿಕ್ಕೆ ಸಿಗುವುದಿಲ್ಲ. ಯಾಕಂತಂದ್ರೆ ಅದು ಭಾಸ ಆಗ್ತದೆ, ನೀರು ಇರುವುದಿಲ್ಲ. ದೃಷ್ಟಾಂತ ಬಿಡ್ರಿ, ಮತ್ತೊಂದು ಹೇಳ್ತೀನಿ. ಒಬ್ಬ ಮನುಷ್ಯ ಕುರಿಯನ್ನ ಕಾಯಲಿಕ್ಕೆ ಗುಡ್ಡಕ್ಕೆ ಹೋಗಿದ್ದ. ಅವನಿಗೆ ಒಂದು ಪರಿಸಮಣಿ ಸಿಕ್ತು. ಪರಿಸಮಣಿಯಲ್ಲಿ ಎಂಥ ಸಾಮರ್ಥ್ಯ ಇದೆ ಅಂತಂದ್ರೆ ಅದನ್ನ ಏನಾದರೂ ಕಬ್ಬಿಣಕ್ಕೆ ಸ್ಪರ್ಶ ಮಾಡಿದ್ರೆ ಕಬ್ಬಿಣ ಬಂಗಾರ ಆಗ್ತದ. ಲೋಹಾಚೆ ಕನಕ ಹೋಗಿ ಪರಿಸಮಣಿ ಸುತ್ತು ನೋಡ್ಲಿಕ್ಕೆ ಚಂದ ಕಾಣ್ತು. ಪರಿಸಮಣಿಯ ಸಾಮರ್ಥ್ಯ ಅವನಿಗೆ ಗೊತ್ತಿಲ್ಲ. ಯಾರಿಗೆ? ಕುರಿ ಕಾಯುವನಿಗೆ. ಅವನಂದ ಇದು ಮಣಿ ಬಹಳ ಚಂದದ, ಒಂದು ಕುರಿ ಕೊಳ್ಳ ಕಟ್ಟಿದ್ರಾತಂತ ಹೇಳಿ ಆ ಪರಿಸಮಣಿಯನ್ನ ಒಂದು ಕುರಿಯ ಕೊಳ್ಳಲ್ಲಿ ಕಟ್ಟದ. ಇದರ ಆಶೆ ನಿಮಗೆ ಹೇಳ್ತೇನೆ. ಆಶೆ ವಿಷಯ ಸುಖ ಹೀಗೆ ಅದು. ಬಹು मृगजळ देखो निडोळा थुंकीजे अमृताचा गिळता गळाला तोडीला परिसु बांधला गळा ಶಕ್ತಿ ಕಾಲಾಭಿ. ವಿಷಯ ಸುಖ ಹೀಗ ನಮ್ಮ ಮಾವಲಿಯವರು ವರ್ಣನೆ ಮಾಡ್ತಾ ಇದ್ದಾರೆ. ಮೃಗಜಳಾಚಿನ ಹರಿ ಸಂಬೋಧನ ಪಡೆ विषय सुख लोहेती दुःख ಬಿಸಿಲು ಕುದುರೆಯ ನದಿಯನ್ನ ನೋಡಿ ನೀರನ್ನ ಕುಡಿಲಿಕ್ಕೆ ಹೋಗಿರ್ತಕ್ಕಂಥ ಯಾವುದೇ ವ್ಯಕ್ತಿಗೆ, ಯಾವುದೇ ಪ್ರಾಣಿಗೆ ನೀರು ಸಿಗೋದಿಲ್ಲ. ಮೃಗಜಳಾಚಿ ನದಿ ದುರೋಣಿದೆ ಕೊರಿದಾವೆ ಪರಿ ಗಂಗೋಧಕನ ಪವೆ ತಾನೆಲ್ಲ ಜೈಸ ತೈಸೇ ವಿಷಯ ಸುಖ ನ ಬೇಚಿ ಹಿತ ದುಃಖ ಭೋಗಿತು ಬಹುತ ಪರಿ ಸಾವಧಾನ. ಅನೇಕ ಪ್ರಕಾರದ ದುಃಖವನ್ನು ಭೋಗಿಸಿದ್ರು ಕೂಡ ಮನುಷ್ಯ ಜಾಗೃತವಾಗ್ತವಿಲ್ಲಲ್ಲ. ಇದು ದುಃಖದ ಸಮಯ. ನಮ್ಮ ಅಜ್ಞಾನ ನಮ್ಮನ್ನು ಕಾಣ್ತಾ ಇದೆ. ಅದಕ್ಕಾಗಿ ನಾವು ನೀವೆಲ್ಲ ಸಂತ ಮಹಾತ್ಮರ ಚರಣ ಸಾನ್ನಿಧ್ಯದಲ್ಲಿ ಹೋಗಿ ಸಂಸಾರದ ಸ್ವರೂಪವನ್ನು ತಿಳಿದುಕೊಂಡು ಅಸಾರೂಪಿ ಸಂಸಾರದಲ್ಲಿ ಸಾರೂಪಿ ಆಗಿರತಕ್ಕಂತಹ ಪರಮಾತ್ಮನ ಪ್ರಾಪ್ತಿಯನ್ನು ಮಾಡಿಕೊಂಡು ನಮ್ಮನ್ನು ಉದ್ಧಾರ ಮಾಡ್ಕೊಳ್ಬೇಕಾಗ್ತದೆ. ಜ್ಞಾನಬರಾಯರು ಬೇಗಡಾಚಿ ಬಾಹುಲಿ ಅಂದ್ರಲ್ಲ, ಕಾಗದದಿಂದ ಮಾಡಿರ್ತಕ್ಕಂಥ ಗೊಂಬೆ, ಕಾಗದ ಹಾಳಿಯಿಂದ ಮಾಡಿರ್ತಕ್ಕಂಥ ಗೊಂಬೆ ಎಲ್ಲಿವರೆಗೆ ಮಲ್ಲಪ್ಪ? ಕೀರ್ತನ ಮುಗಿಯವರೆಗೆ. ನೀರಿನ ಸ್ಪರ್ಶ ಆತೋ ಗೊಂಬೆ ಆಟ ಮುಗೀತದೆ. ಮಣ್ಣಿನಿಂದ ಮಾಡಿರ್ತಕ್ಕಂಥ ಗೊಂಬೆ ಎಲ್ಲಿವರೆಗೆ? ನೀರಿನ ಸ್ಪರ್ಶ ಆತೋ ಅದ್ರ ಆಟ ಮುಗೀತದೆ. ಬಿಸಿಲಿನಲ್ಲಿ ನಡೆದಿರ್ತಕ್ಕಂಥ ಒಬ್ಬ ಮನುಷ್ಯ, ಕೆಟ್ಟ ಬಿಸಿಲಿತ್ತು, ಎಲ್ಲಿ ನೆರಳಿಲ್ಲ, ಅಷ್ಟರಲ್ಲಿ ಏನು ಬಂತು? ಮೋಡ ಬಂತು. ತಂಪನಸಿನ ವಾ 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 ಬಾಳ ಆರಾಮನಸಲ್ಲ, ಬಾಳ ಸುಖ. ಎಷ್ಟೊತ್ತಿನ ಮಠ ಅಬ್ರಾಚಿ ಸಾವುಲಿ ಜಾಯಿಲರಯ್ಯ
ಎಲ್ಲಿವರೆಗೆ ಗಾಳಿ ಬಿಟ್ಟಿತು ಆ ಮೋಡ ಮುಂದೆ 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 ಹೋಗ್ತದೆ. ಯಾವತ್ತು ನಮಗೆ ಅದು ಶಾಶ್ವತವಾಗಿರತಕ್ಕಂಥ ಸುಖ ಕೊಡೋದಿಲ್ಲ. ಅದೇ ಪ್ರಕಾರ ಪ್ರಪಂಚದ ಯಾವುದೇ ವಿಷಯ ಜೀವಕ್ಕೆ ಸುಖ ಕೊಡೋದಿಲ್ಲ. ಜೀವಕ್ಕೆ ಸುಖವನ್ನ ಕೊಡುವ ಇನ್ನೊಂದು ಮಹತ್ವದ ಮಾತು ಹೇಳ್ತೀನಿ ನಿಮಗೆ. ಪ್ರಪಂಚದಲ್ಲಿ ಸುಖವನ್ನ ಪಡಿಬೇಕಾದ್ರೆ ಬಾಹ್ಯ ವಸ್ತುಗಳ ಸಹಕಾರ್ಯ ತೆಗೆದುಕೊಳ್ಬೇಕಾಗ್ತದೆ. ಪರಾಧೀನ ಆಗ್ತದೆ. ಪರಾಧೀನವಾದ ಮನುಷ್ಯ ಯಾವತ್ತೂ ಸುಖಿ ಆಗಿರೋದಿಲ್ಲ. ಪರಾಧೀನವಾಗಿರ್ತಕ್ಕಂಥ ಮನುಷ್ಯ ನಾವು ನೋಡ್ರಿ, ಏನ್ರಿ ಶರೀರದ ಕೈಯಾಗ ಸಿಕ್ಕಿಬಿಟ್ಟ ನಾವಂತ, ಇಸ್ಪಿಟ್ಟಿನ ಕೈಯಾಗ ಸಿಕ್ಕಿಬಿಟ್ಟ ನಾವು, ಸಿಗರೇಟಿನ ಕೈಯಾಗ ಸಿಕ್ಕಿಬಿಟ್ಟ ನಾವು, ಚಟಗಳ ಕೈಯಾಗ ಸಿಕ್ಕಿಬಿಟ್ಟ ನಾವು. ಪರಾಧೀನತೆ ಬಂತಲ್ಲ. ನಾಥ್ ಮಹಾರಾಜರು ಭಾಗವತದಲ್ಲಿ सांडून आपुली निज सत्ता ज्यासी लागली पराधीनता तो स्वप्नेही सुखाची वार्ता न देखे सर्वता निश्चित. ಸ್ವಪ್ನದಲ್ಲಿ ಕೂಡ ಮನುಷ್ಯ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಅಸಾರೂಪಿ ಸಂಸಾರದಲ್ಲಿ ಒಂದು ಕಡೆ ಸುಖ ಇದೆ. ಎಲ್ಲಿ ಎಲ್ಲಿ ಅಂತ ಪ್ರಶ್ನೆ ಮಾಡಿ ಉತ್ತರ ಕೊಡ್ತೀನಿ. ಸಂಸಾರ ಆಲಿಯ ಏಕ ಸುಖ ಸಂಸಾರ ಅಲಿಯ ಏಕ ಸುಖ आहे. ಎರಡು ಪ್ರಮಾಣ ತುಕಬರ ಇರ್ತದ. ಒಂದು ಪ್ರಮಾಣ ತುಕಬರ ಇರ್ತದೆ ದುಃಖ ಬಾಂಧವಡ್ಯ हे ಸಂಸಾರ, ಸುಖಾचा ವಿಚಾರ नाही कोठे. ಆದ್ರೆ ಈ ಪ್ರಮಾಣದಲ್ಲಿ ಸಂಸಾರ ಅಲಿಯ ಏಕ ಸುಖ आहे. ಒಂದು ಕಡೆ ಸುಖ ಅದ. ಎಲ್ಲಿ ಅಂತ ನೀವು ಪ್ರಶ್ನೆ ಮಾಡಿದಾಗ ಎಲ್ಲಿ ಪರಮಾತ್ಮನ ನಾಮ ಚಿಂತನೆ ಅದನೋ ಅಲ್ಲಿ ಸುಖ ಅಂತ ಇರ್ತದೆ, ಅಲ್ಲಿ ಆನಂದ. ನೋಡ್ರಿ, ಮಂದಿರಕ್ಕೆ ಒಳಗಡೆ ಬಂದ ತಕ್ಷಣ ನಾವು ವಿಶ್ವಸಿಕೊಂಡು ಎಲ್ಲ ಮರೆತ ಮೇಲೆ ಮನಸ್ಸಿಗೆ ಸಂತೋಷ, ಸುಖ, ಸಮಾಧಾನ ಸಿಗ್ತದೆ. ಇಲ್ಲಿ ಕುಂತ ಮೇಲೆ ಬಹಳ ನನಗೆ ಸಂತೋಷ ಆತ್ರಿ, ಬಹಳ ನನಗೆ ಆನಂದ ಆತ್ರಿ ಜನ ಹೇಳ್ತಾರೆ. ಅವನ ನಾಮದಲ್ಲಿ ಅಷ್ಟು ಸಾಮರ್ಥ್ಯ, ಅವನ ನಾಮದಲ್ಲಿ ಅಷ್ಟು ಯೋಗ್ಯತದ, ಅವನ ನಾಮದಲ್ಲಿ ಅಷ್ಟು ಬಲ ಅದ. ಅದಕ್ಕಾಗಿ ಸರ್ವಸಾಮಾನ್ಯರಾಗಿದ್ದ ನಾವು ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಸಾಲರೂಪಿ ಆಗಿರ್ತಕ್ಕಂಥ ಸತ್ಯ ಸ್ವರೂಪದ ಪರಮಾತ್ಮನ ನಾಮ ಚಿಂತನೆಯನ್ನು ಮಾಡಿ ನಮ್ಮ ಈ ಪ್ರಾಪ್ತ ಆಗಿರ್ತಕ್ಕಂಥ ಮನುಷ್ಯ ದೇಹವನ್ನ ಎಲ್ಲರೂ ಸಾರ್ಥಕ ಮಾಡಿಕೊಳ್ಳಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ, ಇಲ್ಲಿವರೆಗೆ ಆಗಿರತಕ್ಕಂಥ ಈ ಕೀರ್ತನ ಸೇವೆಯನ್ನ ಪರಮಾತ್ಮ ಮತ್ತು ಸದ್ಗುರು ಚರಣ ಸಾನ್ನಿಧ್ಯಕ್ಕೆ ಅರ್ಪಿಸಿ, ಈ ಒಂದು ಪ್ರಸಂಗದಲ್ಲಿ ನನಗೆ ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯ ಸ್ಮರಣೆಯನ್ನ ಮಾಡುವುದು ನನ್ನ ಕರ್ತವ್ಯ. ಯಾಕೆ ಅಂತಂದ್ರೆ ಈ ಸಕಲ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಗುರುಗಳ ಮೇಲೆ ಅಪಾರವಾಗಿರತಕ್ಕಂಥ ಶ್ರದ್ಧೆ, ನಿಷ್ಠೆಯನ್ನ ಇಟ್ಟುಕೊಂಡಿರತಕ್ಕಂಥ ಈ ಗ್ರಾಮದ ಜ್ಯೇಷ್ಠ ವ್ಯಕ್ತಿಗಳಾಗಿರ್ತಕ್ಕಂಥ ವೈಕುಂಠವಾಸಿ ನಮ್ಮ ಸುಭಾಷಣ್ಣ ಸೌಕಾರ ಅವರು ಹುಕ್ಕೇರಿ, ಅವರಿಗೆ ಅವ್ರು ಎಲ್ಲಿದ್ದಾರೋ ಅಲ್ಲಿ ಅವರ ಆತ್ಮಕ್ಕೆ ಸುಖ ಸಮಾಧಾನ ಅನಿಸ್ತಾ ಇದೆ. ಯಾಕಂತಂದ್ರೆ ನಾನು ಇದ್ದ ಸಮಯದಲ್ಲಿ ಯಾವ ವೈಭವದಿಂದ ಈ ಕಾರ್ಯಕ್ರಮ ಅಂತಕ್ಕಂಥದ್ದಾಗ್ತಿತ್ತು, ಅದೇ ವೈಭವ, ಅದೇ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಆಗ್ತಾ ಇದೆ. ಅವರ ಪವಿತ್ರ ಸ್ಮೃತಿಗೆ ವಂದನೆಯನ್ನು ಸಲ್ಲಿಸಿ ನನ್ನ ಈ ಕೀರ್ತನ ಸೇವೆಯನ್ನು ನಾನು ಪರಮಾತ್ಮನ ಮತ್ತು ಸದ್ಗುರು ಚರಣಕ್ಕೆ ಅರ್ಪಿಸಿ ಸೇವೆಗೆ ಪೂರ್ಣವನ್ನು ಕೊಡ್ತಾ ಇದ್ದೇನೆ. ಹೇಳ್ತಿರ್ಬೇಕಾದ್ರೆ ತಪ್ಪು ಮತ್ತು ಅಪಶಬ್ದ ಬಂದಿದ್ರೆ ಅದು ನನ್ನ ಬುದ್ಧಿಯ ದೋಷ, ಒಳ್ಳೆಯದಾಗಿರ್ತಕ್ಕಂಥ ವಿಷಯ ಏನಾದರೂ ಬಂದಿದ್ರೆ ಗುರುಗಳ ಆಶೀರ್ವಾದ ಅಂತ ಹೇಳಿ ಕರಿಯುನ್ನತೆ ಪುರತೆ ಅಧಿಕತೆ ಸರತಿ ಕರುಣಘ್ಯಾ ವಿತುಮತೆ ವಿದ್ವಿಪಸೇ ತುಕಾಮಣೆ ದೇವಾವೀಣ ಕೇಲಾಶೀಣತೋ ಮಿಥ್ಯಾ ಅಯೇಸೆ ಜಾಗವಿತು ಮನಾ ಸರಿಸೆ ಜನ ಸಹಿತ. ನಾನು ಆಮೇಲೆ ಚಾಲ देवा
जय जय